ಎಸ್ ಕೆ ಉಮೇಶ್ ಸರ್ ವೇದಿಕೆ ಮೇಲೆ ಬರಬೇಕು. ನಟರಾದ ಅಭಿಮನ್ಯು ಸರ್ ವೇದಿಕೆ ಮೇಲೆ ಬನ್ನಿ. ಡೈರೆಕ್ಟರ್ ಶ್ರೀನಿವಾಸ್ ಅವರು ಏನು ಈ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೈರೆಕ್ಟರ್ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ಬನ್ನಿ. ಪ್ರೊಡ್ಯೂಸರ್ ಪರಶುರಾಮ್ ವೇದಿಕೆ ಮೇಲೆ ಬನ್ನಿ. ಮಾಲತಿ ಮೇಡಮ್ ಅವರು, ಮಾಲತಿ ಶಿವನಾಗ್ ಆರ್ಟಿಸ್ಟ್ ವೇದಿಕೆ ಮೇಲೆ ಬನ್ನಿ. ಡೈರೆಕ್ಟರ್ ಕರೀ. ಮಾಧ್ಯಮದವರು ಅಂತಂದ್ರೆ ಅವರು ಯಾವಾಗ್ಲೂ ದೊಡ್ಡ ದೊಡ್ಡ ನಟರಿಗೆ ಮಾತ್ರನೇ ಬೆಂಬಲ ಕೊಡ್ತಾರೆ, ದೊಡ್ಡ ದೊಡ್ಡ ಸಿನಿಮಾ ಬ್ಯಾನರ್ಗೆ ಮಾತ್ರ ಬೆಂಬಲ ಕೊಡ್ತಾರೆ. ಈ ಥರದನ್ನ ಮಾತುಗಳನ್ನ ಕೇಳ್ತೀವಿ. ಅದನ್ನ ಸುಳ್ಳಾಗಿಸಿರೋ ಮಾಧ್ಯಮ ಮಿತ್ರರಿಗೆ, ಈ ಪತ್ರಿಕಾಗೋಷ್ಠಿಗೆ ಬಂದು ಈ ಒಂದು ಹೊಸ ತಂಡಕ್ಕೆ ಸಪೋರ್ಟಿವ್ ಆಗಿ ನಿಂತಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತನ ಬಯಸ್ತಾ, ಈಗ ವೇದಿಕೆ ಮೇಲಿರೋರು ದೀಪನ ಬೆಳಗಿಸೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ವೇದಿಕೆ ಮೇಲೆ ನಿರ್ದೇಶಕರಾದ ಸುನಿ ಸರ್ ಅವರು ಬರಬೇಕು. ಸಿಂಪಲ್ ಸುನಿ ಅವರು. ಬನ್ನಿ ಸರ್. ಸರ್ ಬನ್ನಿ. ಕ್ಯಾಂಡಲ್.
ರುದ್ರ ಶ್ರೀನಿವಾಸ್ ಅವರು ಈ ಮೊದಲು ಕನ್ನಡ ಚಿತ್ರರಂಗದಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದ್ದಾರೆ. ಎಡಿಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಥಿಯೇಟರ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವಂಥ ಪರ್ಶು ಅನ್ನುವಂಥ ಸಿನಿಮಾ ಬಗ್ಗೆ ಒಂದಷ್ಟು ಬ್ರೀಫಾಗಿ ಮಾತಾಡಿದ್ರೆ, ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟ್ರು ಒಂದು ಬ್ರೀಫಾಗಿ ಮಾತಾಡಿದ ಮೇಲೆ ಬೇರೆಯವರೆಲ್ಲ ಮಾತಾಡಪ್ಪ. ಎಸ್ ಕೆ ಉಮೇಶ್ ಸರ್ ಅವರು ಪತ್ರಿಕಾಗೋಷ್ಠಿನ ಉದ್ದೇಶಿಸಿ ಮಾತಾಡುವ. ಎಲ್ರಿಗೂ ನಮಸ್ಕಾರ. ಈ ಬೆಳಗಿನ ಈ ಸಮಯದಲ್ಲಿ ತಾವೆಲ್ಲ ಸಕಾಲಕ್ಕೆ ಬಂದಿದ್ದೀರಿ. ಮತ್ತೆ ಏನು ಈ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬಹುದಿನಗಳ ಒಂದು ಕನಸು ಕಟ್ಕೊಂಡು ಓಡಾಡ್ತಾ ಇದ್ದಂಥ ನಮ್ಮ ರುದ್ರ ಶ್ರೀನಿವಾಸ್ ಮತ್ತು ಪರಶುರಾಮ್ ಅವರು ಇದರ ಚಿತ್ರ ಏನು ಕಥೆಯ ಹಿಂದೆ ತುಂಬ ಸುತ್ತಾಡಿದ್ದಾರೆ ಅಂತ ಅನ್ನಿಸ್ತು. ನನ್ನ ಹತ್ರ ಬರೋವರೆಗೂ ಇವರು ಭಾಳ ಓಡಾಡಿದ್ದಾರೆ, ಭಾಳ ಊರು ಸುತ್ತಿದ್ದಾರೆ. ಅದರ ಫಲವೇ ಇವತ್ತೆಲ್ಲ ತಾವೆಲ್ಲ ಇಲ್ಲಿಗೆಲ್ಲ ಬಂದಿದ್ದೀರಿ. ಯಾವುದೇ ಸಿನಿಮಾಗಳನ್ನ ನಾವು ಸಾಮಾನ್ಯವಾಗಿ ಹೊರಟಾಗ ನಾನು ಈಗ ನನ್ನ ಏನು ವೃತ್ತಿಯಿಂದ ರಿಟೈರ್ಡ್ ಆದಮೇಲೆ ನಾನು ಜಾಸ್ತಿ ನೋಡ್ತಾ ಇರೋದ್ರಿಂದ ಒಂದು 3-4 ವರ್ಷದಿಂದ ಹಲವಾರು ಚಿತ್ರಗಳು ಭಾಳ ಅದ್ಭುತವಾಗಿ ಕಥೆಗಳನ್ನ ಕಟ್ಕೊಂಡು ಹೊರಗಡೆ ಬಂದು ಜನಗಳನ್ನ ಕೂರಿಸಿ ಥಿಯೇಟ್ರಲ್ಲಿ ನೋಡಿಸಿ ವಾಪಸ್ ಕಳಿಸಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಅದೇ ರೀತಿ ಬಂದ ಪುಟ್ಟ ಓದ ಪುಟ್ಟ ಅಂತ ಅನ್ನುವಂಥವನು ಸಹ ನಾವು ನೋಡ್ತಾನೆ ಇರ್ತೀವಿ ನಾವು. ಅಂದರೆ ಯಾಕೆ ಎರಡು ಥರವಾದಂತಹ ಒಂದು ಚಿತ್ರಗಳನ್ನ ನಾವು ಕಾಣ್ತೀವಿ ಅಂತ ಹೇಳಿದ್ರೆ, ಒಂದು ಸಿದ್ಧತೆ ಮಾಡ್ಕೊಳ್ಳೋದ್ರಲ್ಲಿ, ಮತ್ತು ಇನ್ನೊಂದು ಅವರು ಅದನ್ನು ಪ್ರಾಮಾಣಿಕವಾಗಿ ಅದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡ್ತದೆ. ಯಾರನ್ನೇ ಕೂರಿಸ್ಬೋದು ಜಗತ್ತಲ್ಲಿ, ಮನುಷ್ಯರನ್ನ ಕೂರಿಸೋದು ಭಾಳ ಕಷ್ಟದ ಕೆಲಸ. ಪ್ರಾಣಿಗಳನ್ನ ಕೂರಿಸ್ಬಿಡ್ಬೋದು, ನಾವು ಎದುರಿಸ್ಬಿಟ್ಟು ಕೂಡಾಕ್ಬಿಡ್ಬೋದು. ಆದರೆ ಮನುಷ್ಯರನ್ನ ಕೂಡಾಕೋಕ್ಕಾಗೋದಿಲ್ಲ ಮತ್ತು ಕೂರ್ಸೋಕ್ಕಾಗೋದಿಲ್ಲ. ಕೂರಿಸ್ಬೇಕಾದಂಥ ಶಕ್ತಿ ಏನು ಅಂತಂದರೆ ಅದ್ಭುತವಾದಂಥ ಕೆಲಸ ಮಾಡಿರಬೇಕು, ಮತ್ತು ತಕ್ಕಂತೆ ದೃಶ್ಯ ಕಾವ್ಯಗಳು, ಮತ್ತು ಅದಕ್ಕೆ ಸೇರಿಸಿರ್ತಕ್ಕಂಥ ಏನು ಕತೆ, ಅದಕ್ಕೆ ಏನು ಎಷ್ಟು ಅದು ಅದ್ಭುತವಾಗಿ ಅದನ್ನು ನೀವು ಸೆರೆ ಹಿಡಿದಿದ್ದೀರಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ಬೇರೆ ಇನ್ನೇನು ಅದರಲ್ಲಿ ಮ್ಯಾಟ್ರ್ ಆಗಲ್ಲ ಅಂತ ಅನ್ನಿಸ್ತದೆ ನನಗೆ ಈಗ ಇತ್ತೀಚಿನ ಸಿನಿಮಾಗಳನ್ನ ನೋಡ್ತಾ ಇದ್ದರೆ. ಹಾಗೆ ಇವರು ಸಹ ನನಗೆ ಒಂದು ಸಿನಿಮಾ ತುಣುಕ ತುಂಬ ಏನು ಹೇಳಲಿಲ್ಲ, ಭಾಳ ಕಮ್ಮಿ ಅದರ ದೃಶ್ಯಗಳನ್ನ ನನಗೆ ಈಗ ಬರ್ತವೆ ಅಂತ ನನಗೆಲ್ಲ ತಿಳಿಸಿದರು. ನಾನು ಪೊಲೀಸಲ್ಲಿ ಇದರಿಂದ ಏನಾಗ್ತದೆ ಅಂತಂದರೆ, ನಾನು ನೈಜತೆಗೆ ಜಾಸ್ತಿ ಅದಕ್ಕೆ ಒತ್ತು ಕೊಡ್ತೀನಿ. ಸುಮ್ಮನೆ ಏನೋ ಒಂದು 20 ಜನ ಒಬ್ಬ ಪೊಲೀಸ್ ಬಂದು ಹೇಗೆ ಹೊಡೆದ ಅಂದರೆ ಆ ಕಡೆ ಎಲ್ಲ ಬೀಲಿಗೆ ಬಿದ್ದೋಗ್ಬಿಡೋದು, ಆಮೇಲೆ ಹೊಡೆದ ಅಂದರೆ ಬಿಲ್ಡಿಂಗ್ ಮೇಲೆ ಎಗರ್ಬಿಡೋದು, ಆ ಥರದ್ದಲ್ಲ. ಅದೆಲ್ಲ ನೈಜತೆಗೆ ಮತ್ತು ವಾಸ್ತವಿಕತೆಗೆ ಭಾಳ ದೂರ ಇರ್ತದೆ. ಅದು ಸಾಮಾನ್ಯವಾಗಿ ಅಂಥದ್ದನ್ನ ಬೇರೆ ಬೇರೆ ಮಾಡ್ತಾರೆ. ಅದಕ್ಕೆ ಯಾವುದು ಸಿಸ್ಟಮ್ಗೆ ವಿರುದ್ಧವಾಗಿ ಈ ಜಗತ್ತಲ್ಲಿ ಯಾವುದೂ ನಡೀದಿಲ್ಲ. ನಾವೇನು ಸಿಸ್ಟಮ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀವೋ, ಪ್ರಪಂಚದಲ್ಲಿ ಕಾನೂನಿನ ಒಳಗಡೆ ಕೆಲಸ ಮಾಡ್ತಾ ಇರ್ತೀವೋ, ಅದ್ರ ಒಳಗಡೆನೆ ನಾವು ಒಂದು ಚಿತ್ರನ ರೂಪಿಸ್ಬೇಕಾಗ್ತದೆ. ಅದನ್ನು ಬಿಟ್ಟು ರೂಪಿಸಿರ್ತಕ್ಕಂಥ ನಡೆಸ್ತಕ್ಕಂಥ ಚಿತ್ರಗಳನ್ನ ನಾವು ನೋಡಿದ್ದೀವಿ, ಅದ್ಭುತವಾಗಿ ಯಶಸ್ವಿನೂ ಸಹ ಕಾಣ್ತಾವವು ಅಂತ. ಅಂದರೆ ಅದರಿಂದ ಆಚೆ ಹೋಗ್ಬಿಡ್ತೀವಿ ನಾವು. ಆ ಥರದ್ದು ನಮಗೆ ಬೇಕಾಗುತ್ತೆ ಒಂದೊಂದು ಸಾರಿ. ಅದರಿಂದ ಆಚೆ ಹೋಗಿ ಕಾನೂನು ಕಟ್ಟಳೆಗಳೆಲ್ಲ ಮೀರಿ ನಡೀತಾ ಇರ್ತಕ್ಕಂಥ ಒಂದು ಕಥಾವಸ್ತುನ ನೋಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ನಾವು ತಲ್ಲೀನರಾದಾಗ, ಅದೇ ಆದಂಥ ಬೇರೆ ಅದನ್ನು ಅದ್ಭುತವಾಗಿ ಕಟ್ಟಿರ್ತಕ್ಕಂಥದ್ದನ್ನ ನಾವು ಈಗಾಗಲೇ ಎಕ್ಸಾಂಪಲಲ್ಲಿ ನಾವು
ನೋಡಿದ್ದೀವಿ, ಅನುಭವಿಸಿದ್ದೀವಿ. ಆ ಥರ ಸಹ ಬೇಕಾಗ್ತದೆ. ಈಗ ಒಂದು ಸ್ಪರ್ಧಾತ್ಮಕ ಈ ಪ್ರಪಂಚದಲ್ಲಿ ನಾವೇನು ನಮ್ಮ ಬೆಂಗಳೂರಲ್ಲ, ಈಗೇನು ದಕ್ಷಿಣ ಭಾರತ ಅಲ್ಲ, ನಮ್ಮ ದೇಶ ಅಲ್ಲ ಅಂತಲ್ಲ. ಸಿನಿಮಾ ಅಂತ ಅಂದರೆ ಈಗ ಇಡೀ ಪ್ರಪಂಚ ಅನ್ನೋ ಮಟ್ಟಕ್ಕೆ ಬಂದು ನಿಂತಿರುವಂಥ ಸಮಯದಲ್ಲಿ ಆ ಥರನೂ ಸಹ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಈಗ ನಮ್ಮಲ್ಲಿ ನಾವೇನು ನಾನು ಹಲವಾರು ನನಗೆ ತುಂಬ ಕನ್ಸ್ಟ್ರೈನ್ ಆಗ್ಬಿಡ್ತೀನಿ ಪೊಲೀಸ್ ಅನ್ನೋ ಸಬ್ಜೆಕ್ಟ್ಗಳು ಬಂದಾಗ. ನನಗೆ ಹಲವಾರು ಮಲಯಾಳಿ ಡೈರೆಕ್ಟರ್ಗಳು ಬಂದು ನನ್ನ ಹತ್ರ ಭೇಟಿ ಮಾತಾಡುವಂಥದ್ದೆಲ್ಲ ಮಾಡ್ತೀವಿ ನಾವು. ಕೆಲವಷ್ಟು ಪ್ರಕಾರಗಳನ್ನ ನಮಗೆ ಆಗ್ತಕ್ಕಂಥ ಅಂದರೆ ನಮ್ಮನ್ನು ಪೂರ್ತಿ ಒಳಗಡೆ ಹೋಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅವರು. ನಮ್ಮವ್ರು ಯಾರೂ ಇಲ್ಲ, ಬರೀ ಮೇಲ್ ನೋಡ್ತಾರೆ, ಜುಟ್ಟಿದೆಯಾ, ಹಂಗಿದೆ ಹಿಂಗಿದೆ ನೋಡ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಇನ್ನೇನು ಅಷ್ಟೇ ಬೇಕಾಗಿರೋದು ನಮ್ಮವ್ರಿಗೆ. ಪೂರ್ತಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಪೊಲೀಸ್ ಬಗ್ಗೆ ಮತ್ತು ಪೊಲೀಸ್ ವೃತ್ತಿ ಬಗ್ಗೆ ಮತ್ತು ಅದರಲ್ಲಿರ್ತಕ್ಕಂಥ ಎಷ್ಟು ಮಜಾ ಇದೆ, ತಮಾಷೆ ಇದೆ. ಆಮೇಲೆ ಅದರಲ್ಲಿರ್ತಕ್ಕಂಥ ನನ್ನ ಲೆಕ್ಕದಲ್ಲಿ ಯಾವುದೇ ವೃತ್ತಿನಲ್ಲಿ ಇಲ್ಲ ಅಷ್ಟೊಂದು ತಮಾಷೆಗಳು ಪೊಲೀಸಲ್ಲಿ ಇರ್ತವೆ. ಅದನ್ನು ಎಲ್ಲೋ ನಮ್ಮವರು ಬೇರೆ ಥರದಲ್ಲಿ ವಿಡಂಬನಾತ್ಮಕವಾಗಿ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಆಗ್ಬಿಡುತ್ತೆ. ಆದರೆ ಬೇರೆ ಭಾಷೆಗಳಲ್ಲಿ ಭಾಳ ಕಮ್ಮಿ ಅದು, ಭಾಳ ಅತ್ಯಂತ ಹತ್ತಿರ ಅಂತ ಅಂದರೆ ವಾಸ್ತವಿಕತೆಗೆ ಹತ್ತಿರವಾಗಿ ಅವರು ಚಿತ್ರೀಕರಣ ಮಾಡೋದಕ್ಕೆ ಅಲ್ಲಿ ಸಕ್ಸಸ್ ಕಾಣ್ಬಿಡ್ತಾರೆ ಅವರು. ಯಾವುದೇ ಬೇರೆ ಹೊರ ರಾಜ್ಯಗಳ ಒಂದು ಭಾಷಾ ತೆಗೆದಾಗ ಭಾಳ ಅತ್ಯಂತ ಅವರ ಹಿಡಿತನ ಸಾಧಿಸ್ಬಿಡ್ತಾರೆ ಆ ಚಲನಚಿತ್ರದ ಮೇಲೆ. ನಮ್ಮವರು ಮಧ್ಯದಲ್ಲಿ ಎಲ್ಲೋ ಒಂಥರ ಏನೋ ಉಪ್ಪಿನಕಾಯಿಗೆ ಏನೋ ಒಗ್ಗರಣೆಗೆ ಹಾಕ್ತಾರಲ್ಲ, ಹಾಗೆ ಅದನ್ನು ಬಳಸ್ಬಿಟ್ಟು ಏನಾಗ್ತಿದೆ ಅಂತಂದ್ರೆ ಆಭಾಸ ಆಗ್ತಕ್ಕಂಥದ್ದು ನಮ್ಮಲ್ಲಿ ಜಾಸ್ತಿ ಇದೆ ಪೊಲೀಸ್ಗೆ ಸಂಬಂಧಪಟ್ಟಂಥದ್ದು. ನಮ್ಮಲ್ಲೂ ಅದ್ಭುತವಾದಂಥ ಪೊಲೀಸ್ನಲ್ಲಿರ್ತಕ್ಕಂಥ ಕಥೆಗಳಿದ್ದಾವೆ, ರಿಯಲ್ ಸ್ಟೋರೀಸ್ಗಳಿದ್ದಾವೆ. ಅಂದರೆ ನಮಗೆ ಹೆಂಗೆ ಅನ್ನಿಸ್ತದೆ, ಈ ಥರ ಒಬ್ಬ ಮನುಷ್ಯ, ಇಂಥ ಕ್ರಿಮಿನಲ್ ಒಬ್ಬನ ನಾವು ನೋಡ್ಬಿಟ್ವಲ್ಲ ಜೀವನದಲ್ಲಿ, ಈ ಥರನೂ ಒಬ್ಬ ಮನುಷ್ಯ ಜೈಲಲ್ಲಿ ಇದ್ಕೊಂಡು ಮಾಡೋಕ್ಕೆ ಸಾಧ್ಯನಾ, ಯಾಕೆ ಮಾಡ್ದ ಅವನು ಅನ್ನುವಂಥದ್ದು, ಯಾಕೆ ತಪ್ಪಿಸ್ಕೋತಾ ಇದ್ದ ಅವನು ನಮ್ಮನ್ನು ಇಷ್ಟು ನಾವು ಬೆಳಗ್ಗೆ ಸಂಬಳ ತಗೊಂಡು ಬೆಳಗ್ಗೆ 24 ಗಂಟೆನೋ ಅವನ ಹಿಂದೆ ಬೆನ್ನಿಂದೆ ಬಿದ್ರೂ ವರ್ಷಗಳ ಗಟ್ಟಲೆ ತಪ್ಪಿಸ್ಕೊಬಿಟ್ರು ನಮ್ಮಿಂದ, ವರ್ಷಾನ್ಗಟ್ಲೆ. ಏನು 24 ಗಂಟೆಗೆ ನಾವು ಸಿಗಾಕಬಿಟ್ರು, ಹಿಡಿದುಬಿಟ್ರು ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಕಿರೀಟ ಏನಾದರೂ ಕೊಟ್ಕೊಂಡ್ರೆ ಅದೆಲ್ಲ ಸುಳ್ಳದು. ಯಾವುದೇ ಮನುಷ್ಯನ ಸುಮ್ಮನೆ 24 ಗಂಟೆಲೆಲ್ಲ ಹಿಡಿಕಾಗೋದಿಲ್ಲ. ಬಂಡಲ್ ಸ್ಟೋರಿ ಅವೆಲ್ಲ. ಅವನ್ನೆಲ್ಲರೂ ಕಾಟನ್ ಪೇಟೆಯಲ್ಲಿ ಒಂದು ಲಾಡ್ಜಲ್ಲಿ ಸೇರ್ಕೊಬಿಟ್ರು 1 ವರ್ಷ ಹಿಡಿಕಾಗೋದಿಲ್ಲ, ಅದೆಲ್ಲ ಸುಳ್ಳದು. ಸುಮ್ಮನೆ ಅವ್ರನ್ನ ಕರೆಸ್ಕೋಬೇಕು, ಒಂದು ಕಡೆ ಇರಪ್ಪ ಅಂತ ಹೇಳ್ಬೇಕು, ಬಿರಿಯಾನಿ ಕೊಡಿಸ್ಬಿಟ್ಟು ಅಲ್ಲೆಲ್ಲ ಗಾರ್ಡನಲ್ಲಿ ಹಿಡ್ಕೊಂಡು ಡಾಬಾದಲ್ಲಿ ಕರ್ಕೊಂಡು ಬಂದು 24 ಗಂಟೆ ಅಂತ ಹೇಳ್ಬೇಕೇ ಹೊರತು ಬೇರೆ ಖಂಡಿತವಾಗ್ಲೂ 24 ಗಂಟೆ ಒಳಗಡೆ ಮನುಷ್ಯನ ಅರೆಸ್ಟ್ ಮಾಡಿಬಿಡ್ಬೇಕಾಗಿದ್ದರೆ ಚಂದ್ರಲೋಕಕ್ಕೆ ಈಗಾಗಲೇ 50 ವರ್ಷ ಹಿಂದೆನೇ ಹೋಗ್ಬಿಡ್ಬೇಕಾಗಿತ್ತು ನಾವು. ಭಾಳ ಕಷ್ಟ ಇದೆ ಮನುಷ್ಯನ ಹಿಡಿಯುವಂಥದ್ದು. ಆದರೆ ಹಿಡಿಕೆ ಆಗೋದಿಲ್ಲ ಅಂತಲ್ಲ, ಭಾಳ ಅದ್ಭುತವಾದಂಥ ಕಲಾಕಾರ ಆದರೆ ಮಾತ್ರ ಟೆಕ್ನಿಕಲಿ ಆಮೇಲೆ ತುಂಬ ಅದರೊಳಗಡೆ ತೊಡ್ಕೊಂಡಂಥವನು 2% 3% ಹಿಡಿಬೋದು ಅಷ್ಟೇ. ಇನ್ನು ಉಳಿದದ್ದೆಲ್ಲನೂ ಭಾಳ ಟೈಮ್ ತಗೊಳ್ತಾರೆ. ಅದು ಖತರ್ನಾಕ್ ಪೊಲೀಸ್ ಯಾರು ಅಂತ ಅಂದರೆ ಅವ್ನಿಗೆ ಸಿಕ್ಕೋದೇ ಇಲ್ಲ. ಅವರು ಇವನು ಕೈಗೆ ಸಿಗಾಕೊಂಡ್ರೆ ನಮಗೆ ಇವನು ಗ್ಯಾರಂಟಿ ಗುಲ್ಕನ್ ಮಾಡಿ ಹಂಚ್ಬಿಡ್ತಾನೆ ಇವನು ಅಂತ ಅಂದ್ಬಿಟ್ಟು ಗೊತ್ತಾದರೆ ಅವನ ಕೈಗೆ ಏನು ಮಾಡಿದ್ರೂ ಸಿಗಲ್ಲ. ಭಾಳ ಟೈಮ್ ತಗೋತಾರೆ ಅವರು. ಯಾರಿಗೆ ಬೇಗ ಸಿಗ್ತಾರೋ ಅವ್ರು ಗುಲ್ಕನ್ ತಿನ್ನೋ ಪಾರ್ಟಿಗಳು ಬೇಗ ಸಿಗಾಕಬಿಡ್ತಾರೆ. ಇದಿಷ್ಟೇ ವ್ಯತ್ಯಾಸ ಪೊಲೀಸಲ್ಲಿ. ಭಾಳ ಬೇಗ ಸಿಗಾಕೋತು ಅಂತಂದರೆ ಅಲ್ಲಿ ಗುಲ್ಕನ್ ವ್ಯಾಪಾರ ಆಗೋಗ್ಬಿಟ್ಟಿದೆ ಅಂತ. ಇಲ್ಲ ಅಂತಂದರೆ ಇವನು ಗುಲ್ಕನ್ ಮಾಡಿಬಿಡ್ತಾನೆ ಅಂತೇಳಿ ಓಡಿಸ್ಬಿಟ್ಟು ಊರು ಬಿಟ್ಟು ಹೊಡೋಗ್ಬಿಡ್ತಾರೆ ಅವರು. ಸಹವಾಸವೇ ಬೇಡ, ಬದುಕಲು ಸಾಕಲ್ಲ ಅಂತ. ಹಾಗೆ ಆ ಥರ ಪೊಲೀಸ್ ನೋಡಿದವ್ರು ನಾವು ಅವ್ರನ್ನ ಇದ್ರೆ ತಾನೇ ಪ್ರಾಬ್ಲಮ್ಮು, ಇರೋದೇ ಬೇಡ ಅವರು ಅಂತ. ಅವರಿದ್ದು ಇಲ್ಲಿದ್ದು ಅವನು ಜೈಲಿಗೆ ಕೂರಿಸಿ, ಇಲ್ಲ ತಾಜ್ ಹೋಟ್ಲ್ ಒಳಗಡೆ ಆರ್ಡ್ರ್ ಮಾಡಿಬಿಟ್ಟು ಅಲ್ಲಿಂದ ಬಂದು ಕೇಕ್ ಕಟ್ ಮಾಡ್ಕೊಂಡು ಜೈಲಲ್ಲೆಲ್ಲ ಬಿಟ್ಬಿಟ್ರೆ ಗತಿ ಹೆಂಗೆ ನಾವು? ಹಂಗೆ ಭಾಳ ಟೈಟಾಗಿರ್ತಕ್ಕಂಥದ್ದು ಇರ್ಬೇಕು ಪೊಲೀಸರು. ಎಸ್, ನಾವು ನಮ್ಮದೇ ಆದಂಥ ಕೆಲಸ ಇರ್ತವೆ ಪೊಲೀಸರದ್ದು. ಭಾಳ ಅತ್ಯಂತ ಸಾಮಾಜಿಕ ಜವಾಬ್ದಾರಿ ಇರ್ತದೆ ನಮ್ಮ ಮೇಲೆಲ್ಲ. ಅತ್ಯಂತ ಹೆಚ್ಚಿಗೆ ನಾವು ಜನಗಳನ್ನ ನಿಕಟವಾಗಿ ನೋಡೋದ್ರಿಂದ ಮತ್ತು ಅವ್ರ ಜೊತೆ ಸಂಭಾಷಣೆಗಳು ಮತ್ತು ಅವ್ರನ್ನ ನಾವು ಮಾತಾಡಿಸೋದ್ರಿಂದ, ಕನ್ಸೋಲ್ ಮಾಡೋದ್ರಿಂದ, ನಮ್ಮ ಹತ್ರ ಬರೋದ್ರಿಂದ ಅತ್ಯಂತ ಎಚ್ಚರಿಕೆಯಿಂದ ನಾವು ನಡ್ಕೋಬೇಕು. ಎಲ್ಲೋ ಒಂದೊಂದು ಕಡೆ ನಾವು ಫೇಲ್ ಆಗಿಬಿಡ್ತೀವಿ. ಅಂಥ ವಿಚಾರಗಳಲ್ಲಿ ಎಲ್ಲ ವಿಚಾರಗಳನ್ನ ಒಟ್ಟುಗೂಡಿಸ್ಕೊಂಡು ಇಂಥವನ್ನೆಲ್ಲನೂ ನನ್ನ ಲೆಕ್ಕದಲ್ಲಿ ನಮ್ಮ ಇವರು ಪರಶುರಾಮ್ ಅವರು ಮತ್ತು ನಮ್ಮ ರುದ್ರ ಶ್ರೀನಿವಾಸ್ ಅವರು ಈ ಕಥೆನ ನನ್ನ ಲೆಕ್ಕದಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ನಂಗೆ ಅನ್ನಿಸ್ತು. ಇವ್ರು ಮಾತಾಡಿದಾಗ ನನಗೆ ಹೇಳಿದಾಗ ನಾನು ಅಲ್ಲಲ್ಲೇ ಏನು ಬದಲಾವಣೆ ಮಾಡ್ಕೋಬೋದು ನೀವು ಅಂತಲೂ ಸಹ ಹೇಳ್ತೀನಿ. ಯಾಕೆಂದರೆ ವಾಸ್ತವಿಕತೆಗೆ ಹತ್ರ ಇರಬೇಕು. ನಾವು ಯಾವುದೋ ವಿಜೃಂಭಣೆಗೋಸ್ಕರನೇ ಆಗಲಿ, ಯಾರನ್ನೋ ಮೆಚ್ಚುಗೆ ಆಗಲಿ, ಮತ್ತು ಇನ್ನೇನೋ ಅನ್ನೋಕ್ಕೆ ಯಾವ ಕಾರಣಕ್ಕೂ ಮಾಡಿದ್ರೆ ಅದೆಲ್ಲೂ ನಾವು ಫೇಲ್ ಆಗಿಬಿಡ್ತೀವಿ. ಮತ್ತು ಅದರಿಂದ ಸಕ್ಸಸ್ ಕಾಣೋಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾವುದೇ. ಈಗಾಗಲೇ ನಾವು ಹಲವಾರು ಉದಾಹರಣೆಗಳನ್ನ ಈಗಾಗಲೇ ನೋಡಿದ್ದೀವಿ. ಯಾರು ಕಷ್ಟಪಡ್ತಾರೋ ಮತ್ತು ಯಾರು ಅತ್ಯಂತ ಹೆಚ್ಚಿಗೆ ಅದರಲ್ಲಿ ತೊಡಗಿಸ್ಕೊಂಡು
ಬಹಳ ಕ್ರಿಯೇಟಿವಿಟಿ, ಪ್ರತಿನಿತ್ಯ ಅದರ ಬಗ್ಗೆ ಅವನು ಆರಾಧಿಸಿದ್ರೆ ಮಾತ್ರ ನನ್ನ ಲೆಕ್ಕದಲ್ಲಿ ಈ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೋದು ಈ ಒಂದು ಸಿನಿಮಾಟೋಗ್ರಫಿ ಒಳಗಡೆ ಸಿನಿಮಾ ತೆಗೆಯುವಂಥದ್ರಲ್ಲಿ ಅಂತ ಅನ್ನಿಸ್ತದೆ. ಮೊದಲನೇ ದಿವಸ ಬರ್ತಕ್ಕಂಥದ್ದೇ ಭಾಳ ಕಷ್ಟ ಆಗುತ್ತೆ, ಅದೇ ಜನ ಕೂರಿಸೋದು. ಮೊದಲನೇ ದಿವಸ ಯಾರಾದರೂ ಈಗ ಹೊಸದಾಗೆ ಹೊಸ ತಂಡ ಅಂತ ಅಂದರೆ ಏನು ತೆಗೆದು ಬಿಟ್ಟಿರ್ತಾರೆ ಅವ್ರು, ಏನು ಮಹಾನ್ ಗೊತ್ತು ಅವ್ರಿಗೆ, ಏನು ಕಲ್ತ್ಬಿಟ್ಟಿರ್ತಾರೆ ಅವರು, ಎಲ್ಲಿ ಅನುಭವ ಆಗ್ಬಿಟ್ಟಿದೆ, ಬರೀ ಇದೇನೆ. ಯಾರೂ ಸಹ ನಿಮ್ಮನ್ನು ಹೊಸದಾಗಿ ಏನಾದರೂ ಮಾಡಿದಾಗ ಪ್ರೋತ್ಸಾಹ ಮಾಡ್ತಕ್ಕಂಥ ಅತ್ಯಂತ ಭಾಳ ಕಮ್ಮಿ. ಯಾರು ಅಂತಂದರೆ ಜನಗಳು. ಯಾಕೆ ನಮ್ಮ ಮೇಲೆ ಕಾನ್ಫಿಡೆನ್ಸೇ ಇರೋದಿಲ್ಲ. ಇವ್ರಿಗೇನು ಗೊತ್ತಿರುತ್ತೆ, ಏನು ಕಲ್ತಿಲ್ಲ, ಅದು ಸತ್ಯನೇ. ಯಾವುದೋ ಅನುಭವದ ಮುಂದೆ ಈ ಜಗತ್ತಲ್ಲಿ ಝೀರೋ. ಅನುಭವನೇ ಮುಖ್ಯ. ಅನುಭವ ಇಲ್ಲಾಂದರೆ ಏನು ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆಯಲ್ಲಿ ಅವನು ಅನುಭವ ಪಡೆದಿದ್ದಂಥದ್ದು ಮತ್ತು ಅವನದೇ ಆದಂಥ ಶಕ್ತಿ, ದೈತ್ಯ ಶಕ್ತಿ ಏನು ಬೆಳೆಸ್ಕೊಂಡಿರ್ತಾರೋ ಒಳಗಡೆ, ಅದು ಇನ್ಹೆರಿಟೆನ್ಸ್ ಪವರ್ ಅಂತ ಕರೀತಾರೆ. ಮನುಷ್ಯನಲ್ಲಿರ್ತಕ್ಕಂಥ ಚಾಲಾಕಿತನ ಅನ್ನುವಂಥದ್ದು ಅದು ಸಕ್ಸಸ್ ಆಗ್ತಕ್ಕಂಥದ್ದು ಕೆಲವಷ್ಟು ಡೈರೆಕ್ಟರ್ಗಳಲ್ಲಿ ಈಚೆ ಬಂದ್ಬಿಡುತ್ತೆ. ಅದನ್ನು ತೋರಿಸೋದಕ್ಕೂ ಸಹ ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ನಿರಂತರವಾಗಿ ಹೋಗ್ತಾರೆ. ಆದರೆ ಬರಲೇಬಾರ್ದು ಹೊಸಬರುಗಳು ಈ ನಿರ್ದೇಶನ ಮಾಡೋದಕ್ಕೆ ಸೋತೋಗ್ಬಿಡ್ತಾರೆ, ಅವ್ರ ಕೈಲಿ ಆಗಲ್ಲ, ಅವ್ರಿಗೇನು ಗೊತ್ತು ಅಂತ ಅನ್ನುವಂಥದ್ದು ತೀರಾ ನನ್ನ ಲೆಕ್ಕದಲ್ಲಿ ಅದು ನಗಣ್ಯ. ಅದರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಅನ್ನಿಸ್ತದೆ. ಬಟ್ ಈ ಒಂದು ಏನು ಸಬ್ಜೆಕ್ಟ್ ಮಾಡ್ಕೊಂಡಿದ್ದಾರೋ ನನಗಂತೂ ಅನ್ನಿಸ್ತು ಇದು ವಾಸ್ತವಿಕತೆಗೆ ಹತ್ತಿರ ಇದೆ. ಇನ್ನೂ ಅದನ್ನ ಗಟ್ಟಿತನ ಮಾಡಬೇಕು ಒಳಗಡೆ. ಮತ್ತು ಸಂಭಾಷಣೆಗಳಲ್ಲಿ ಕೆಲವಷ್ಟು ಇನ್ನೂ ಅದನ್ನ ಭಾಳ ಶಾರ್ಪಾಗಿ ಸಂಭಾಷಣೆಗಳು ಮಾಡಬೇಕು. ಒಂದು ಸಂಭಾಷಣೆನೂ ಸಹ ಒಂದೇ ಒಂದು ಸಂಭಾಷಣೆ ಯಾವುದೇ ಒಂದು ಸಿನಿಮಾದಲ್ಲಿ ಅದು ಮಾತಾಡ್ತು ಅಂದರೆ ಅದು ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಅದು ಡೈಮಂಡ್ ಆಗೇ ಇರಬೇಕು. ಯಾಕೆಂದರೆ ಜನ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಅಲ್ಲಿ, ಇದು ಸರಿ ಇದು ಸರಿ ಇಲ್ಲ ಅಂತೇಳಿ 1 ಸೆಕೆಂಡ್ ಒಳಗಡೆ ತೀರ್ಮಾನ ನಮ್ಮನ್ನು ಜಲ್ಡ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಆಚೆ. ಯಾವುದೇ ನಿರ್ದೇಶಕರನ್ನ ಸುಮ್ಮನೆ ಹಿಂಗೆ ಇಸಿಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಆಚೆ ಫೋನ್ಗಳು ಎತ್ಕೊಂಡು. ಆ ಕಾರಣಕ್ಕೆ ನಾವೇನು ಅದನ್ನು ಬರಿತೀವಿ, ಅದ್ರ ಗಟ್ಟಿತನ ಏನು, ಹೇಗೆ ತೊಡಗಿಸ್ಕೊಂಡಿದ್ದೀವಿ, ಮತ್ತು ಈ ಚಿತ್ರವನ್ನು ಹೇಗೆ ಯಾವ ಒಂದು ಮಡಿಲು ಅಂತ ಕರಿತೀವಿ ಅಂತ ಅಂದರೆ ಯಾವ ಜಾಗಗಳಲ್ಲಿ ಅದನ್ನು ದೃಶ್ಯನ ನಾವು ಸೆರೆ ಹಿಡಿತೀವಿ ಅನ್ನುವಂಥದ್ದು. ಸುಮ್ಮನೆ ಏನೋ ನಾವು ಮಾಡ್ತೀವಿ ಅಂಥೇಳಿ ಎಲ್ಲೋದು ಕ್ಯಾಮ್ರಾಗಳನ್ನ ಇಟ್ಟು ಯಾವುದೋ ಒಂದು ಅವ್ನು ಮಾತಾಡುವಂಥದ್ದನ್ನ ಸೆರೆ ಹಿಡಿತೀವಿ ಅಂತಂದರೆ ಎಲ್ಲೋ ಅದಕ್ಕೆ ಜಾಗ ಯಾವುದು, ಪ್ರತಿಯೊಂದಕ್ಕೂ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕು. ಒಂದು ಕ್ಯಾಮ್ರಾದಲ್ಲಿ ಅದು ಸೆರೆ ಹಿಡಿತಾ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಇಲ್ಲ, ಅದಕ್ಕೊಂದು ಫ್ರೇಮ್ ವರ್ಕ್ ಇಲ್ಲ, ಅದರಿಂದ ಅದು ಮಾತಾಡ್ತಾ ಇಲ್ಲ ಆ ದೃಶ್ಯ ಅಂತ ಅನ್ನುವಂಥದ್ದಾದರೆ ಅದೇನು ಪ್ರಯೋಜನ ಇಲ್ಲ. ನನಗೆ ಹಂಗೆ ಅನ್ನಿಸ್ತದೆ. ಯಾಕೆ ಅಂತಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂಥ ಸಮಯದಲ್ಲಿ ನಾನು ಅದನ್ನು ನೋಡ್ತೀನಿ. ಹೇಗೆ ಸಿನಿಮಾಟೋಗ್ರಫಿನಲ್ಲಿ ಈ ಸಿನಿಮಾ ತೆಗಿತಾ ಇರ್ತಕ್ಕಂಥ ಒಬ್ಬ ಸಿನಿಮಾಟೋಗ್ರಫರು ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಅಂದರೆ ಆ ದೃಶ್ಯನೇ ಕಥೆನ ಹೇಳ್ತಕ್ಕಂಥದ್ದು, ಅದರಿಂದ ಏನು ತೋರಿಸ್ತಕ್ಕಂಥದ್ದು ಅವರು ಅನ್ನುವಂಥದ್ದನ್ನ ಭಾಳ ಬೇರೆ ಭಾಷೆಗಳಲ್ಲಿ ಅದನ್ನು ಚೆನ್ನಾಗಿ ಬಳಸ್ತಾರೆ. ಅದನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದಿದೆ. ಅದಕ್ಕೆ ಇವ್ರಿಗೆ ಹೇಳಿದೆ ನಾನು, ಆ ಥರದನ್ನ ಖಂಡಿತವಾಗ್ಲೂ ತಾವುಗಳು ಬಳಸ್ಕೋಬೇಕು. ಅದನ್ನು ಬಳಸ್ಕೊಂಡು ಆ ಥರದ್ನೆಲ್ಲ ತಾವುಗಳೆಲ್ಲ ಸೇರಿಸ್ಕೊಂಡ್ರೆ ಈ ಸಿನಿಮಾದಲ್ಲಿ ತಮಗೆ ಅನುಕೂಲ ಆಗ್ತದೆ ಈ ಸಿನಿಮಾನ ಅಂತ ಹೇಳಿ ಒಂದು ಚಾಲೆಂಜ್. ಇದು ಹೊಸ ಡೈರೆಕ್ಟರ್ಗಳಿಗೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರೋದ್ರಿಂದ ಇದನ್ನು ಅದ್ಭುತವಾಗಿ ಯಶಸ್ವಿಯಾಗಿ ಇದನ್ನು ನಿರ್ವಹಿಸ್ತಾರೆ. ಯಾವುದೇ ಕಾರಣಾಂತರಕ್ಕೂ ಕಷ್ಟ ಆಯಿತು, ಆಮೇಲೆ ಇದು ಯಾಕೋ ಅರ್ಥ ಆಗ್ತಾ ಇಲ್ಲ, ಏನು ಇದ್ರ ಜೊತೆನಲ್ಲಿ ನಾನು ಏನು ಸೇರಿಸೋದು, ಇದು ಸರಿನಾ, ಈ ಕ್ಲೈಮ್ಯಾಕ್ಸು ಅಲ್ಲದೆ ಇನ್ನೊಂದೇನು, ಭಾಳ ಕಠೋರವಾದಂಥ ಕ್ಲೈಮ್ಯಾಕ್ಸ್ ನಾನು ಈ ಥರ ಮಾಡ್ತೀನಿ ಅಂತೇಳಿ ಮೊದಲೇ ನಿರ್ಧಾರ ಮಾಡ್ಕೊಡ್ಬೇಕು. ಒಂದು 3-4 ಮಾಡಿಬಿಟ್ಟು ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ನೋಡಿ ನಥಿಂಗ್ ಡೂಯಿಂಗ್ ಆ ಥರ ಮಾಡಿದ್ರೆ ಬಹಳ ಕಷ್ಟದ ಕೆಲಸ ಇರುತ್ತದು. ಅವ್ನು ಮಾತಾಡ್ತಾ ಇದ್ದಾರೆ, ಬಂದು ಮಾತಾಡುವಂಥದ್ದು. ಆಮೇಲೆ ಯಾವುದೇ ನಿರ್ದೇಶಕರುಗಳೇ ಆಗಲಿ ಯಾರೇ ಆಗಲಿ ನನ್ನ ಹತ್ರ ತುಂಬ ಮಾತಾಡುವಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಕತೆಗಳನ್ನ ನಾನು ಕೇಳಿದ್ದೀನಿ. ಕತೆಗಳು ಅವ್ರದ್ದೇ ಆದಂಥ ಒಂದು ಕತೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರದ್ದು ಈಗಾಗಲೇ ಏನೇನು ಅವರು ನೋಡಿದಾರೋ ಸಮಾಜದಲ್ಲಿ ಆ ಒಂದು ಘಟನಾವಳಿಗಳನ್ನ ಸೇರಿಸ್ಕೊಂಡು ಮಾಡಿರ್ತಕ್ಕಂಥದ್ದಾಗಿದೆ. ಆ ಕಾರಣಕ್ಕೆ ಈ ಘಟನೆಗಳಿಗೆ ಸಂಬಂಧಪಟ್ಟಂಗೆ ನಾನೇನು ಮಾಡ್ಬೋದು ಅಂತಂದರೆ ಇವ್ರಿಗೆ ಇನ್ಪುಟ್ಗಳಿಗೆ ಕೊಡ್ಬೋದು, ಈ ಥರ ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಅಂತ ಅನ್ನುವಂಥದ್ದು. ಅಷ್ಟು ಕೆಲಸನ ನಾನು ಖಂಡಿತವಾಗ್ಲೂ ಇವ್ರಿಗೆ ಮಾಡಿಕೊಡ್ತೀನಿ. ಆದರೆ ಇವರು ಗಟ್ಟಿಯಾದಂತಹ ಭಾಳ ಅದ್ಭುತವಾಗಿ ಆ ದೃಶ್ಯಕಾವ್ಯನ ಸೆರೆ ಹಿಡಿಯುವಂಥದ್ದು ಮತ್ತು ಡೈಲಾಗ್ಗಳು ಪೊಲೀಸಿಗೆ ಬಂದಾಗ ನನಗೆ ಬಿಟ್ಟರೆ ನಾನು ಮಾಡಿಕೊಡ್ತೀನಿ, ಅದೇನು ತೊಂದರೆ ಏನಿಲ್ಲ. ಭಾಳ ಅದ್ಭುತವಾದಂಥ ಡೈಲಾಗ್ಗಳನ್ನ ಕೊಡುವಂಥದ್ದನ್ನ ನಾನು ಮಾಡಿಕೊಡ್ತೀನಿ ಇವ್ರಿಗೆ. ಈ ಕ್ಯಾರೆಕ್ಟ್ರಿಗೆ ನಾನು ಬರವಣಿಗೆಯಲ್ಲಿ ಭಾಳ ಒಂದು ಸ್ವಲ್ಪ ನನ್ನ ಪುಸ್ತಕದಲ್ಲಿ ಭಾಳ ಒಳಗೋಗ್ಬಿಟ್ಟಿದ್ದೀನಿ. ಒಂದು 2-3 ಪುಸ್ತಕ ಇದೆ, ಅದನ್ನು ಬರೆಯುವಂಥದ್ದು ಮಾಡ್ತಾಯಿದ್ದೀನಿ ನಾನು ಒಂದು ಈಗಾಗಲೇ ಯಾವುದದು ನಮ್ಮ ಲಾಫಿಂಗ್ ಬುದ್ಧದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು.
ಅದರಲ್ಲಿ ಒಂದು SP ರೋಲ್ ಮಾಡಿದ್ದೀನಿ. ಅದು ಬಂದಾದ್ಮೇಲೆ ಅದು ಓಕೆ ಆದರೆ ಮಾಡ್ತೀನಿ, ಸರಿ ಇಲ್ಲ ಅಂದಮೇಲೆ ಮಾಡಲ್ಲ. ಅದೇನಾಗ್ತದೆ ಅಂತಂದರೆ ನಾನು ತುಂಬ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀನಿ. ನನಗೂ ಒಂದೊಂದ್ಸಾರಿ ಬೇಸರ ಅನ್ನಿಸ್ತಾ ಇದೆ, ಏನು ಈ ಥರ ನಮ್ಮ ಪಿಕ್ಚರ್ಗಳು ಹಿಂಗೆ ತೆಗಿತಾ ಇದ್ದಾರಲ್ಲ ಅಂದ್ಬಿಟ್ಟು ಹೇಳಿ ನಾನೇ ಒಂದು ಅದ್ಭುತವಾದಾಗ ನಾನೇ ಯಾಕೆ ಒಂದು ಪ್ರಯತ್ನ ಪಡಬಾರ್ದು ಅಂತ ಅನ್ನುವಂಥದ್ದು ಒಂದು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ನಾನೇ ಮಾಡ್ತೀನಿ ಅದನ್ನು. ಪ್ರೊಡ್ಯೂಸರ್ ಇದ್ದಾರೆ, ಸಿಗ್ತಾರೆ ಮಾಡಿ. ಆ ಕಾರಣಕ್ಕೆ ನಾನೇ ಅದನ್ನು ತಯಾರಿ ಮಾಡಿಕೊಂಡು ನಾನೇ ಅದನ್ನು ಅದ್ಭುತವಾಗಿ ಆಚೆ ತರಬೇಕು. ಪರವಾಗಿಲ್ಲ ಕಣೆ, ಪೊಲೀಸು ಮಾಡ್ತಾನೆ, ಪೊಲೀಸ್ಗೆ ಇದೆಲ್ಲ ಗೊತ್ತಿದೆ ಅಂತ ಅನ್ನುವಂಥದ್ದು ಒಂದು ಚಮಕ್ ಕೊಡೋಣ ಅಂತ ಒಂದು ಆಸೆ ಇದೆ. ಅದಕ್ಕೆ ಪ್ರಯತ್ನ ಪಡ್ತೀನಿ. ಆ ಕಾರಣಕ್ಕೆ ತಾವುಗಳು ಸಕಾಲಕ್ಕೆಲ್ಲ ಬಂದಿದ್ದೀರಿ. ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಸಿಂಪಲ್ ಸುನಿಯವ್ರು ಬಂದಿದ್ದಾರೆ, ನಂಗೆ ತುಂಬ ಇಷ್ಟ ಇವ್ರದ್ದು, ನಾನು ನೋಡ್ತಾ ಇರ್ತೀನಿ. ಆ ಕಾರಣಕ್ಕೆ ನಮಗೆ ಸಿನಿಮಾದಲ್ಲಿ ತುಂಬ ಇದಿಲ್ಲದೆ ಹೋದ್ರೂ ನೋಡಿರ್ತಕ್ಕಂಥದ್ದು, ಮತ್ತು ತುಂಬ ನಿರ್ದೇಶಕರುಗಳ ಜೊತೆ ಮಾತುಕತೆಗಳು, ಮಲಯಾಳಿಗಳ ನಿರ್ದೇಶಕರುಗಳೇ. ನೀವು ಕಣ್ಣೂರ್ ಸ್ಕ್ವಾಡ್ ನೋಡಿದ್ರಿ ಇತ್ತೀಚೆಗೆ, ಅವರು ನೀವು ಯಾರಾದರೂ ನೋಡಿದ್ರೆ ಅನ್ನಿಸ್ತದೆ ಏನಿಲ್ಲ ಅದ್ರಲ್ಲಿ ಸ್ಟೋರಿ. ಒಂದು ಮರ್ಡರ್ ಆಗ್ತದೆ, ಜಸ್ಟ್ ಒಂದು ಸ್ಮಾಲ್ ಮರ್ಡರ್ ಆಗ್ತದೆ, ಚೇಸ್ ಮಾಡ್ಕೊಂಡು ಹೋಗ್ತಾರೆ, ಭಾಳ ಅದ್ಭುತವಾಗಿ ನಡ್ಕೊಂಡು ಹೋಗ್ತದೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಅದು ನನ್ನ ಲೆಕ್ಕದಲ್ಲಿ ಆ ಥರದವೆಲ್ಲ ತುಂಬ ಡಿಸ್ಕಷನ್ ಆಗಬೇಕು. ರಿಯಲ್ ಪೊಲೀಸ್ ಹತ್ರ ಸೇರಿಕೊಂಡ್ರೆ ಆ ಥರ ಬರೋಕ್ಕೆ ಸಾಧ್ಯ ಆಗ್ತದೆ, ಇಲ್ಲ ಅಂತಂದರೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅದಕ್ಕೆ ನೋಡಿ, ಆಮೇಲೆ ನೋಡಿ ಏನೇನೋ ಎಲ್ಲೆಲ್ಲೋ ಮಾತಾಡಿರ್ತೀವಿ, ಎಲ್ಲೆಲ್ಲೋ ಕಟ್ ಮಾಡಾಕ್ಬಿಡ್ತಾರೆ ನಮ್ಗೆ. ಆಮೇಲೆ ಕಲ್ ತಗೊಂಡು ಹೊಡೆದು ಬಿಡ್ತಾರೆ ಅವ್ರಿವ್ರ ಅಭಿಮಾನಿಗಳು ನಮಗೆ. ನಾವೇನೋ ಯಾವುದಕ್ಕೋ ಯಾವನೋ ರೌಡಿಗೆ ಏನೋ ಅಂದ್ಕೊಂಡು ನಾವು ಬೈದಿರ್ತೀವಿ, ಅದನ್ನ ಎಲ್ಲೋ ತೊಗೊಂಡೋಗಿ ಜೋಡಿಸ್ಬಿಡ್ತಾರೆ ಡಮಾರ್ ಅಂತ. ಅದು ಸಮಸ್ಯೆ ನಮಗೆ. ಅದಕ್ಕೆ ನಾನು ಯಾರಿಗೂ ಇನ್ನು ಮಾತಾಡ್ತಾ ಟೈಮ್ಸ್ ಆಫ್ ಇಂಡಿಯಾದಿಂದ ಮಾತಾಡಿದ್ರೆ ನನ್ನ ಫ್ರೆಂಡ್ ಮಾತಾಡ್ತಾ ಈಗ, ಅಯ್ಯಯ್ಯಪ್ಪ ಹಿಂಗೆ ಮಾತಾಡ್ಬೇಕಾದಾಗ ಭಾಳ ಹುಷಾರಾಗಿ ಮಾತಾಡ್ಬೇಕು, ಈ ಗುಂಡಿ ಪಾಂಡಿ ಮಚ್ಚು ಇವೆಲ್ಲ ಮಾತಾಡಬಾರ್ದು ಅಂತ ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್, ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಗಣ್ಯ ವ್ಯಕ್ತಿಗಳಾದ ಉಮೇಶ್ ಸರ್, ಅಭಿಮನ್ಯು ಸರ್, ಮಾಲತಿ ಮೇಡಮ್ ಹಾಗೂ ಪರ್ಶು, ದುರ್ಗಾ ಶ್ರೀನಿವಾಸ್ ಮತ್ತು ತಂಡದವರಿಗೆಲ್ಲ ವಂದನೆಗಳು. ಅಭಿಗೌಡರು ನಮಸ್ಕಾರಗಳು. ಪರ್ಶು ಇಲ್ಲಿಂದ ಶುರು ಮಾಡಲಿ. ದುರ್ಗಾ ಶ್ರೀನಿವಾಸ್ ಬಂದು ಹೈಯೆಸ್ಟ್ ಮೂವೀಸ್ ನೋಡೋ ಅಂಥ ವ್ಯಕ್ತಿ. ಏನಕ್ಕೆ ಅಂದರೆ ಹೇಳ್ಬೋದಾ, ಊರ್ವಶಿ ಥಿಯೇಟ್ರಲ್ಲಿ ಆಪ್ರೇಟ್ ಆಗಿದ್ದವರು. ಸೊ ನಂದು ಸಿಂಪಲ್ ಆಗಿ ಲವ್ ಸ್ಟೋರಿ ಫಸ್ಟ್ ಸಿನಿಮಾ ಪ್ರೊಜೆಕ್ಷನ್ ಆಗಿದ್ದು. ನನ್ನ ಟ್ರೈಲರ್ ರೇಣುಕಂಬದಲ್ಲೇ ನನ್ನ ಟ್ರೈಲರ್ ಬಿಟ್ಟಿದ್ದು. ಸೊ ಅದಕ್ಕೆ ರೇಣುಕಂಬದಲ್ಲಿ ಫಂಕ್ಷನ್ ಅಂದರೆ ನಾನು ಮಿಸ್ ಮಾಡಲ್ಲ, ಬಂದೇ ಬರ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ನೋಡಿದ್ದು ಟೆಸ್ಟ್ ಔಟ್ಪುಟ್ ನೋಡಿದ್ದು ಊರ್ವಶಿ ಥಿಯೇಟ್ರಲ್ಲಿ. ಇವ್ರು ಆಪ್ರೇಟರ್ ಆಗಿದ್ರು. ಸೊ ಅಲ್ಲಿಂದ ನಂದು ಇವ್ರದ್ದು ಪರಿಚಯ. ಕನ್ನಡ ಬಿಟ್ಟು ಇನ್ನು ಯಾವುದೇ ಮೂವಿದು ರಿಪೋರ್ಟ್ ಕೇಳಬೇಕಾದ್ರೆ ನಾನು ನೋಡ್ತಿರ್ಲಿಲ್ಲ ಹೆಚ್ಚಿಗೆ. ಸೊ ಶ್ರೀನಿವಾಸಿಗೆ ಫೋನ್ ಮಾಡ್ತಿದ್ದೆ ಬೆಳಗ್ಗೆ ಮಾರ್ನಿಂಗ್ ಶೋ ಆದಮೇಲೆ, ಹೇಗಿದೆ ಫಿಲಮ್ ಅಂತ. ಸೊ ಅಲ್ಲಿಂದ ನಂದು ಶ್ರೀನಿದು ಒಡನಾಟ ಆಯಿತು. ಅದು ಬಿಟ್ಟು ಈ ಸಬ್ಜೆಕ್ಟ್ ಹೇಳೋದಾದ್ರೆ, ಪರ್ಶು ಒಂದು ದಿವಸ ಬಂದು ಸುಮಾರು ಇಸ್ವಿ ನೆನಪಿಲ್ಲ, ಒಂದು 6 ವರ್ಷದಿಂದ ಬಂದು ದುರ್ಗ ಕರ್ಕೊಂಬಂದು ಈ ಸಬ್ಜೆಕ್ಟ್ ಹೇಳಿಸ್ದ ಅವ್ರ ಕೈಲಿ. ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಒಂದು ಕಬಡ್ಡಿ ಬೇಸ್ ಮೇಲೆ ಅವಾಗ ನರೇಂದ್ರ ಬಾಬು ಸರ್ ಮಾಡಿದ್ರು. ರಿಯಲ್ ಕಬಡ್ಡಿ ಪ್ಲೇಯರ್ ಆಗ್ತಾನೆ, ಪ್ರೋ ಕಬಡ್ಡಿ ಲೆವೆಲ್ ಆಗ್ತಿತ್ತು. ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅದ್ರ ಜೊತೆ ಒಂದು ತುಂಬ ಪೇನ್ಫುಲ್ ಒಂದು ಕ್ರೈಮ್ ಸ್ಟೋರಿ ಇತ್ತು. ಸೊ ಎರಡು ಮರ್ಜ್ ಮಾಡಿದಾಗ ಅದ್ಭುತವಾದ ಕತೆ ಅನಿಸ್ತು. ನಾನು ಹೇಳ್ದೆ, ಇಲ್ಲ ಇದು ನಾನು ಫಾರ್ವರ್ಡ್ ತೊಗೊಂಡು ಹೋಗ್ತೀನಿ ಅಂತ ಅಂದೆ. ಒಂದಷ್ಟು ಡಿಸ್ಕಷನ್ಸ್ ಆಯಿತು. ಆಮೇಲೆ ಒಂದಿನ ಪರ್ಶು ನಾನೇ ಹೀರೋ ಅಂದ. ನಾನು ಒಂಚೂರು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಪ್ರೊಡಕ್ಷನ್ ಕರೆಕ್ಟಾಗಿ ಇದಾಗಲಿಲ್ಲ. ಅಷ್ಟರಲ್ಲಿ ನಾನು ಮೇ ಬಿ 6 years ಬ್ಯಾಕ್ ಅಂದರೆ 2017 ಚಮಕ್ಗೆ ಇನ್ವಾಲ್ವ್ ಆದೆ. ಸೊ ಒಂದು ಸಬ್ಜೆಕ್ಟ್ಗೆ ಟರ್ನ್ ಔಟ್ ಆದಾಗ ಇನ್ನೊಂದು ಸಬ್ಜೆಕ್ಟ್ನ ನಾವು ಒಂಚೂರು ಕಡೆಗಡೆ ಮಾಡ್ತೀವಿ. ಆ ರೀತಿ ಆಯ್ತಾಯ್ತು. ಒಂದು ಪಾಯಿಂಟಲ್ಲಿ ಪರ್ಶುವಿಗೆ ಹೊಡೆಯೋದು, ನಾನು ಬ್ಲಾಕಿಗೆ ಹಾಕ್ತೆ ಪರ್ಶುನ್. ನಾನು ಅಷ್ಟು ಕಾಲ್ ಮಾಡ್ತಿದ್ದ, ಡೈಲಿ ನನಗೆ ಒಂದು 4 ಕಾಲ್ ಮಾಡ್ತಿದ್ದ. ಒಂದು ಪಾಯಿಂಟಲ್ಲಿ ಬ್ಲಾಕಿಗೆ ಹಾಕ್ಬಿಟ್ಟೆ ನಾನು. ಸೊ ಆಮೇಲೆ ಶ್ರೀನಿ ಜೊತೆ ಟಚಲ್ಲಿದ್ದೆ ನಾನು. ಬಟ್ ಹೇಳಿದೆ ನಾನು, ಅಂದರೆ ಇದನ್ನು ಗ್ಯಾರಂಟಿ ಸಿನಿಮಾ ಮಾಡ್ಬೋದು, ಅಷ್ಟು ಡೆಪ್ತ್ ಇದೆ. ಬಟ್ ಅಫ್ಕೋರ್ಸ್ ನೀವು ಅಂದ್ಕೊಂಡಿರೋ ಬಜೆಟ್ಗೆ ಇದಕ್ಕೆ ಈಗ ನಾನು ಮಾಡೋದು ಕಷ್ಟ ಆಗ್ತಿದೆ, ಬಟ್ ನೀವೇ ಮಾಡ್ಬೋದು ಅಂತ ಶ್ರೀನಿಗೆ ಹೇಳಿದೆ. ಶ್ರೀನಿ ತುಂಬ ಇನ್ವಾಲ್ವ್ ಇದ್ದ ಅದನ್ನು, ಅಂದರೆ ಎವ್ರಿ ಎಪಿಸೋಡ್ಸು. ಆಮೇಲೆ ಅದನ್ನ ಜೀವಿಸಿದ್ದಾನೆ ಆ ಪಾತ್ರನ. ಸೊ ಅವನೇ ಮಾಡಿದ್ರೆ ಕರೆಕ್ಟ್ ಅಂತಲೂ ನಾನು ಬಂದು ಸರಿ ನೀವು ಮಾಡಿ ಅಂತ ಹೇಳಿದೆ. ಸೊ ಅವರು ಉಮೇಶ್ ಸರ್ ಸಲಹೆ ತಗೋತಿರೋದು ತುಂಬ ಖುಷಿ ವಿಷಯ. ಯಾಕಂದರೆ
ನಾನು 10 ಸಿನಿಮಾ ಮಾಡಿದ್ರು ಪೊಲೀಸ್ ಸಿನಿಮಾ ಮಾಡಿಲ್ಲ, ಸೊ ಹಾಗಾಗಿ ಉಮೇಶ್ ಸರ್ ನನಗೆ ಬೈದಿಲ್ಲ ಅಂತ ಅನ್ಕೊಂತೀನಿ. ಸೊ ಅದು ಬಿಟ್ರೆ ಪೊಲೀಸ್ ಜೊತೆ ಅಂದ್ರೆ ನಮ್ಮ ತಂದೆನೂ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಸೊ ಬಟ್ ನಾನು ಪೊಲೀಸ್ ಸ್ಟೇಷನ್ಗೆ ಒಂದ್ಸಲ ಬಸ್ ಪಾಸ್ ಕಳ್ದೋಗಿತ್ತು, ಅವಾಗ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ. ಇನ್ನೊಂದು ಮೊಬೈಲ್ ಕಳ್ದೋಗಿತ್ತು. ಇದು ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಹತ್ತಿಲ್ಲ. ನಮ್ಮ ತಂದೆಯವರು ಇದ್ದಾಗ ಊಟ ಗೀಟ ಕೊಡಕ್ಕೆ ಹೋಗ್ತಿದ್ದಾಗ ಹೋಗಿದ್ದೆ. ನಾನು ಸ್ಟೇಷನ್ ಅಲ್ಲಿ ಬಂದೂಕ್ ಮೇಲೆ ಗೋಲಿ ಇಟ್ಟಿರ್ತಿದ್ರು, ಅದೊಂದ್ಸಲ ಎತ್ಕೊಂಡ್ ಬಂದಿದ್ದೆ. ಅಷ್ಟು ಬಿಟ್ರೆ ಪೊಲೀಸ್ ಸ್ಟೇಷನ್ ಹೇಳಿ ನನಗೆ ಪೊಲೀಸ್ ಸ್ಟೇಷನ್ ಅಷ್ಟು ಇದಿಲ್ಲ. ಬಟ್ ಉಮೇಶ್ ಸರ್ ವಿಡಿಯೋನ ನೋಡ್ತಿದ್ರೆ ನಮ್ಗೆ ತುಂಬಾ ಸಲ ಅನ್ಸುತ್ತೆ ನಮ್ಮ ಸಿನಿಮಾಗಿಂದ ಕ್ಯೂರಿಯಾಸಿಟಿ ಇದೆಯಲ್ಲ ಸರ್ದು ಯೂಟ್ಯೂಬ್ ವಿಡಿಯೋಸ್ ಅಂತ. ಸೊ ಅಫ್ಕೋರ್ಸ್ ಅವ್ರ ಡೈರೆಕ್ಷನ್ ಬರ್ತಿರೋದು ತುಂಬಾ ಒಳ್ಳೆ ವಿಷಯ, ಯಾಕಂದ್ರೆ ಟೆಕ್ನಿಕಲಿ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ. ಬಟ್ ವಿಷಯ ಆಧಾರಿತ ನಾವು ಕಮ್ಮಿ ಇದೀವಿ ತಿಳ್ಕೊಳಕ್ಕೆ ಸುಮ್ಮನೆ, ಯಾಕಂದ್ರೆ ನಾವು ಸಿನಿಮಾಗಳು ನೋಡ್ಕೊಂಡ್ ಬೆಳೆದಿರೋದ್ರಿಂದ ಫೈಟ್ ಮತ್ತೆ ಇಲ್ಲೊಂದು ಮಾಸ್ ಡೈಲಾಗ್ ಹೊಡೆದ್ರೆ ಜನ ಚಪ್ಪಳೆ ತಟ್ಟೋದು ಹಿಂಗ್ ಅನ್ಕೊಂಡಿದ್ದಾರೆ. ಬಟ್ ಇವತ್ತಿಗೆ OTT ಎಲ್ಲ ನೋಡಿ ಆಡಿಯನ್ಸ್ ಚೇಂಜ್ ಆಗಿದ್ರೆ, ಅವ್ರು ರಿಯಾಲಿಟಿನ ಬಯಸ್ತಾ ಇದಾರೆ. ಸೊ ಇವ್ರ ಸ್ಕ್ರೀನ್ ಪ್ಲೇಗಳು ಇರ್ಬೋದು ಅಥವಾ ಇವ್ರು ಹೇಳೋದು ಇವತ್ತು ತುಂಬಾ ಹತ್ರ ಆಗುತ್ತೆ ಜನಕ್ಕೆ. ಸೊ ಈ ಸಬ್ಜೆಕ್ಟ್ ಆ ರೀತಿ ಒಂದು ರಿಯಲಿಸ್ಟಿಕ್ ಸ್ಟೋರಿ. ಮತ್ತೆ ಜೀವಿಸಿರೋ ಕಾರಣ ಸೊ ಪರ್ಶುನ ಇನ್ನ ರಿಯಲಿಸ್ಟಿಕ್ ಆಗಿ ನೋಡ್ಬೋದು. ಅವ್ನ ಪೇನ್ಸ್ ಒಂದು ಇದೆಲ್ಲ ಮಿಕ್ಕಿದ ಕತೆ ಇದ್ರ ಬಗ್ಗೆ ಎಲ್ಲ ಟೀಮ್ ಮಾತಾಡ್ತಾರೆ. ಸೊ ಎಲ್ಲಾ ಪ್ರೆಸ್ ಅವ್ರಿಗೂ ನಿಮ್ ಕಂಡ್ರೆ ನನಗೆ ತುಂಬಾ ಲವ್, ಯಾಕಂದ್ರೆ ಒಂದು ಸರಳ ಪ್ರಯೋಗತನ ನೀವು ಹಿಂಗೆ ಎತ್ತಿ ಹಿಡಿದ್ರಿ ಪ್ರತಿಯೊಬ್ರು. ಸೊ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಪರ್ಶು ಅವರು ಮತ್ತು ರುದ್ರ ಅವರು ಬಂದು ಮನೆಗೆ ಹೀಗೆ ಒಂದು ಥಿಯೇಟರ್ ಲಾಂಚ್ ಬಂದು ರಿಲೀಸ್ ಮಾಡಬೇಕು ಅಂತ ಅಂದಾಗ ಒಂದು ಡಾಕ್ಯುಮೆಂಟ್ರಿ ಥರ ಒಂದು ಅವ್ರು ಮಾಡ್ತಿರೋವಂಥ ಕಥೆನ ಡಾಕ್ಯುಮೆಂಟ್ರಿ ಥರ ಅಲ್ಲಿನ ಜನರನ್ನ ಮಾತಾಡಿಸಿ ಇದು ಮಾಡಿಸಿ ಒಂದು ವಿಡಿಯೋ ಥರ ಮಾಡ್ಕೊಂಬಂದು ತೋರಿಸಿದ್ರು. ಅದು ನೋಡಿದಾಗ ಒಂದೇ ಅನಿಸಿದ್ದು, ಅವ್ರಿಗೆ ಪ್ರಶಂಸೆ ಮಾಡಬೇಕಾ, ಇಂಥ ಒಳ್ಳೆ ಸಬ್ಜೆಕ್ಟ್ನ ತೊಗೊಂಡಿದ್ದೀರಾ ಅಂತ ಇವ್ರ ಪಾಯಿಂಟ್ ಆಫ್ ವ್ಯೂ. ಅಲ್ಲಿ ಅದನ್ನು ಅನುಭವಿಸಿದವ್ರಂಥ ಪಾಯಿಂಟ್ ಆಫ್ ವ್ಯೂ ತೊಗೊಂಡ್ರೆ ಈ ಥರ ಕಷ್ಟಗಳಾಗಿದೆ, ಈ ಥರ ಕಷ್ಟಪಟ್ಟಿದ್ದಾರೆ, ಇಷ್ಟು ಜೀವನ ಅವ್ರದ್ದು ಹಾಳಾಗೋಗಿದೆ, ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಈ ಕತೆ ಚೆನ್ನಾಗಿದೆ ಅಂತ ಹೇಳೋದಕ್ಕೂ ನನಗೆ ಒಂಥರ ಕರಳು ಕಿವುಚ್ತಾ ಇತ್ತು. ಸೊ ಸುನಿ ಅವ್ರು ಹೇಳ್ದಂಗೆ ಆ ಥರ ಇದೆ, ಆ ಕಂಟೆಂಟ್ ಆಗಲಿ ಅದರ ಇದಾಗಲಿ ಅಷ್ಟು ಚೆನ್ನಾಗಿದೆ. ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ತುಂಬ ಇದು ಅನ್ಸುತ್ತೆ. ಇನ್ನೊಂದು ನೈಜ ಕತೆ ಆಗಿರೋದ್ರಿಂದ ಒಂದೊಂದ್ಸತಿ ನಮಗೆ ಅನ್ಸುತ್ತೆ, ನಾವೇನೋ ನಮ್ಮ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಅಯ್ಯೋ ನಮ್ಗೆ ಹಿಂಗಾಗಿಲ್ಲ ಹಂಗಾಗಿಲ್ಲ ಈ ಥರ ಎಲ್ಲ ಬೇಜಾರು ಮಾಡ್ಕೊತಾ ಇರ್ತೀವಿ, ತುಂಬ ಇದಾಗ್ತಾ ಇರ್ತೀವಿ. ಈ ಥರ ನೈಜ ಘಟನೆಗಳನ್ನು ನೋಡಿದಾಗ ಅಯ್ಯೋ ದೇವ್ರು ನಮ್ಮನ್ನ ರಾಜರ ಥರ ಇಟ್ಟಿದಾರಲ್ಲ, ಯಾಕೆ ನಾವು ಇಷ್ಟೊಂದು ಇದು ಮಾಡ್ಕೊತೀವಿ ಅಂತ ಅನ್ಸುತ್ತೆ. ಅಷ್ಟು ಕರಳು ಕಿವುಚೋಂಗಿದೆ ಸಬ್ಜೆಕ್ಟು. ರುದ್ರ ಅವ್ರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಒಂದು ನೈಜ ಘಟನೆ ಅಂತ ತಗೊಂಡಾಗ ಅವರಿಗೆ ಒಂದು ಫ್ರೇಮ್ ಇರುತ್ತೆ, ಆ ಫ್ರೇಮನ್ನು ದಾಟಿ ಅವ್ರು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಸಿನಿಮಾ ಮೀಡಿಯಮ್ ಇಸ್ ಆಲ್ವೇಸ್ ಲಾರ್ಜರ್ ದೆನ್ ಲೈಫ್. ಬಟ್ ಅವರಿಗೆ ಆ ಇದಿರಲ್ಲ. ಬಟ್ ಏನಿದ್ರು ಎಮೋಷನಲಿ ಒಂಚೂರು ಅವರು ಅದನ್ನು ವೈಭವೀಕರಣ ಮಾಡ್ಬೋದು ಅಷ್ಟೇ. ಬಿಟ್ಟರೆ ಫ್ರೇಮ್ ಒಳಗೆ ಮಾಡಬೇಕಾಗತ್ತೆ. ತುಂಬ ದೊಡ್ಡ ಜವಾಬ್ದಾರಿ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ಸಬ್ಜೆಕ್ಟ್ ಚೆನ್ನಾಗಿದೆ. ರುದ್ರ ಅವ್ರಿಗೂ ಪರ್ಶು ಅವ್ರಿಗೂ ಇಬ್ಬರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಶರಣು. ರುದ್ರ ಅವರು ಮತ್ತು ಪರ್ಶು ಅವರು ಈ ಒಂದು ಸಬ್ಜೆಕ್ಟ್ನ ಚರ್ಚೆ ಮಾಡಿ ಅವರಲ್ಲಿ ಕೆಲವು ನಾವು ನಮ್ಮ ನೈಜ ಘಟನೆನ ಈ ರೀತಿ ಪೊಲೀಸ್ ಇಲಾಖೆ, ಈಗ ಸರ್ SK ಉಮೇಶ್ ಸರ್ ಮಾತಾಡ್ತಾ ಹೇಳಿದ್ರು, ಇಲ್ಲಿ ಹಲವಾರು ವ್ಯವಸ್ಥೆಗಳು ಸಾಮಾನ್ಯರಿಗೆ ತುಂಬ ಸಪೋರ್ಟಿವ್ ಆಗಿದೆ, ಎಲ್ಲೋ ಒಬ್ಬೊಬ್ಬರನ್ನ ಬಲಿಪಶು ಮಾಡ್ಕೊಬಿಡುತ್ತೆ. ಈ ಪೊಲೀಸ್ ವ್ಯವಸ್ಥೆಯಲ್ಲೂ ಕೂಡ ಆ ರೀತಿ ಅಪರಾಧಿಗಳಿಗೆ ಶಿಕ್ಷೆ ಆದರೆ ಪರವಾಗಿಲ್ಲ, ನಿರಪರಾಧಿಗಳು ಕೂಡ ಕೆಲವೊಂದು ಸಲ ಯಾರ್ದೋ ಕಣ್ತಪ್ಪಿಂದ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಆ ರೀತಿಯ ಒಂದು ಸಬ್ಜೆಕ್ಟು ಮಾಡಬೇಕಾದಾಗ ಆ ಒಂದು ಸಬ್ಜೆಕ್ಟು ಸಿನಿಮಾ ಮಾಡಬೇಕು ಅಂತಂದಾಗ ಅವ್ರಿಗೆ ಆದಂಥ ಭಯಗಳು ಅದು ಸರ್ವೇ ಸಾಮಾನ್ಯ. ಆ ರೀತಿ ಚರ್ಚೆ ಮಾಡಿದಾಗ ನಾವೆಲ್ಲ ಇದೀವಪ್ಪ ಜೊತೆಲಿ, ಇದನ್ನು ಸಿನಿಮ್ಯಾಟಿಕ್ ಆಗಿ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಪರಿಣಿತರ ಹತ್ರನೂ ಚರ್ಚೆ ಮಾಡೋಣ. ಆಮೇಲೆ ಎಂಟರ್ಟೈನ್ಮೆಂಟ್ ಭಾಳ ಚೆನ್ನಾಗಿದೆ ಇದರಲ್ಲಿ. ಏನೇ ಒಂದು ನೈಜ ಘಟನೆ ಆದ್ರೂ ಕೂಡ ಮನೋರಂಜನೆಗೇನು ಕೊರತೆ ಇಲ್ಲ. ಹಾಗಾಗಿ ಈ ಪ್ರಾರಂಭದಲ್ಲೇ ಇಷ್ಟೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೆಂಬಲ ಕೊಡ್ತಾ ಇರೋದನ್ನ ನೋಡಿದ್ರೆ ಇದೊಂದು ಒಳ್ಳೆ ಸಿನಿಮಾ ಆಗೋದ್ರಲ್ಲಿ
ಯಾವುದೇ ಅನುಮಾನ ಇಲ್ಲ. ಮುಖ್ಯವಾಗಿ ಮಾಧ್ಯಮ ಮಿತ್ರರು ಏನು ಇವತ್ತು ಮೊದಲ ಹೆಜ್ಜೆಗೆ ಇಷ್ಟು ಬೆಂಬಲವಾಗಿ ನಿಂತಿದ್ದೀರಿ, ಕೊನೆವರೆಗೂ ಇದೇ ರೀತಿ ಬೆಂಬಲವಾಗಿ ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಶರಣುಗಳನ್ನ ತಿಳಿಸ್ತೇನೆ. ಮೀಡಿಯಾ ಬಾಂಧವರಿಗೂ ಹಾಗೂ ವೇದಿಕೆ ಮೇಲಿರೋ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಹೇಳ್ತಾ ಈ ಒಂದು ಮಾತು ಸ್ಟಾರ್ಟ್ ಮಾಡ್ತೀನಿ. ಪರಶುರಾಮ್ ಮತ್ತು ದುರ್ಗಾಶ್ರೀ ಅವರು ನಮ್ಮ ಮನೆಗೆ ಬಂದು ಮ್ಯಾಮ್ ಒಂದು ಕತೆ ಮಾಡಿದ್ದೀವಿ ಚೆನ್ನಾಗಿದೆ ಕೇಳಿ ಅಂತ ಹೇಳಿದ್ರು. ನಾನು ಕೇಳಿದಾಗ ಒಂದು ಖುಷಿ ಆಯಿತು, ಒಂದು ಒಳ್ಳೆ ಕತೆ ಮಾಡಿದ್ದಾರೆ ಅಂತ. ಹಾಗೂ ಸ್ವಲ್ಪ ಭಯನೂ ಕೂಡ ಆಯಿತು ನನಗೆ. ಒಂದು ಕತೆ ಮಾಡ್ತಾ ಇದ್ದಾರೆ, ಒಂದು ಸಿನಿಮಾ ಮೂಲಕ ಬರ್ತಾ ಇದ್ದಾರೆ ಬೆಳ್ಳಿತೆರೆಗೆ. ಪರಶುರಾಮ್ಗೂ ಮತ್ತು ದುರ್ಗಾಶ್ರೀ ಅವ್ರಿಗೂ ನಾನು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇಷ್ಟೇ, ನನ್ನ ಮಾತು ಮುಗಿಸ್ತೀನಿ. ಮೊದಲಿಗೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಮಾಧ್ಯಮದವರು ಆಗಿರ್ಬೋದು, ಪತ್ರಕರ್ತರವರಾಗಿರ್ಬೋದು, ಬಟ್ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಈಗ ತುಂಬ ನಮಗಿಂತ ಹಿರಿಕರೆಲ್ಲ ಮಾತಾಡಿದ್ದಾರೆ, ಬಟ್ ಜಾಸ್ತಿ ಇಲ್ಲಿ ಮಾತಾಡುವಂಥದ್ದೇನಿಲ್ಲ. ಮುಂದಿನ ದಿನಗಳಲ್ಲಿ ಸೆಕೆಂಡ್ ಪ್ರೆಸ್ ಮೀಟು ಅಥವಾ ಏನೋ ಬೇರೆ ದಿನಗಳಲ್ಲಿ ನಾವು ಸೇರಿದವಾಗ ನಾನು ಅದ್ರ ವಿಚಾರವಾಗಿ ಒಂದು ಸ್ವಲ್ಪ ಮಾತಾಡ್ತೀನಿ. ಬಟ್ ಇವಾಗ ಒಂದು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಇವತ್ತಿನ ವ್ಯವಸ್ಥೆ, ಇವತ್ತಿನ ನಮ್ಮ ಪ್ರತಿಯೊಂದು ವ್ಯವಸ್ಥೆಗಳು ಯಾವ ವ್ಯವಸ್ಥೆನಾದರೂ ಆಗಿರ್ಬೋದು, ಯಾವುದು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾವ ವ್ಯವಸ್ಥೆನಾದರೂ ಆಗಿರ್ಬೋದು, ಬಡವರು ಶ್ರೀಮಂತರು ಮತ್ತು ನಮ್ಮ ಕೆಲವು ವ್ಯವಸ್ಥೆಗಳ ಮಧ್ಯೆ ಇವತ್ತು ಪರಿಸ್ಥಿತಿ ಈ ಬಡತನಗಳಲ್ಲಿ ಬಡವರು ಯಾವ ಥರ ಜೀವಿಸ್ಕೊಂಡು ಹೋಗ್ತಾ ಇದ್ದಾರೆ, ಬಟ್ ಅವ್ರ ಮೇಲೆ ಯಾವ ಥರ ದೌರ್ಜನ್ಯ ನಡೀತಾ ಇದೆ. ಆಮೇಲೆ ಇಲ್ಲಿ ನಾವು ಏನು ನಡೀತಾ ಇದೆ ಅನ್ನೋದೇ ಒಂಥರ ನಾವು ಕೆಲವು ವಿಚಾರಗಳನ್ನ ಗಮನಿಸಿದಾಗ ಕನ್ಫ್ಯೂಸ್ ಆಗಿ ಹೋಗಿದೆ. ಇದೇನಿದು, ಹೆಂಗೆ ಹೋಗ್ತಾ ಇದೆ, ಇದು ಇನ್ನೆಲ್ಲೂ ಹೋಗಿ ಮುಟ್ಟುತ್ತೋ ಅನ್ನೋ ಪರಿಸ್ಥಿತಿ ತುಂಬ ನಮ್ಮನ್ನು ಕಾಡ್ತಾ ಇದೆ. ಬಟ್ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಡವರ ಮೇಲಿನ ತುಂಬ ದೊಡ್ಡ ದೌರ್ಜನ್ಯ, ದಬ್ಬಾಳಿಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಸಿನಿಮಾ ಮಾಡ್ತಾ ಇದ್ದೀವಿ. ಅದ್ರ ರಿಯಾಲಿಟಿ ಕಂಟೆಂಟ್ ಏನಿದೆಯೋ ಅದರದ್ದೆಲ್ಲ ಎವಿಡೆನ್ಸ್ಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಯಾರ್ದು ಏನು ಎತ್ತಲ ಎಲ್ಲಿ ಅನ್ನೋದ್ರೆಲ್ಲ ಪೂರ್ತಿ ಒಂದು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇದನ್ನು ಒಂದು ಸಿನಿಮಾ ಥರ ಮಾಡಿ ಒಂದು ಏನಾದರೂ ಒಂದು ಹೇಳಲಿಕ್ಕೆ ಹೋಗ್ಬೋದು ಅನ್ನೋ ಒಂದು ದೊಡ್ಡ ಪ್ರಯತ್ನದಲ್ಲಿದ್ದೀವಿ. ಬಟ್ ಇದು ಇಲ್ಲಿಗೆ ಎಷ್ಟು 2014-15ರಿಂದ ಪ್ರಾರಂಭ ಆಗಿದ್ದು ನಮ್ಮ ಒಂದು ಚಲಾವಣೆ. ಇದನ್ನು ಮಾಡಬೇಕು ಅಂತ ಅಲ್ಲಿಂದ ಬಂದು ತುಂಬ ವನವಾಸದ ಹಾದಿಗಳು ದಾಟ್ಕೊಂಡು ಬಂದು ಇವತ್ತೇನೋ ಒಂದು ಒಳ್ಳೇದಾಗ್ತಾ ಇದೆ. ಆಮೇಲೆ ಮೊದಲಿಗೆ ನಮ್ಮ ಮಾತಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಸರ್ ಎಲ್ಲ ಕೇಳಿ ನಮ್ಮ ಪ್ರೀತಿಗೆ ಎಲ್ಲ ಸ್ಪಂದಿಸಿ ಹೊಸಬ್ರು ಏನೋ ಮಾಡ್ತಾಯಿದ್ದೀರಿ ಮಾಡಿರಿ ಅಂತ ಸಿಂಪಲ್ ಸುನಿ ಸರ್ ಆಗಿರ್ಬೋದು, SK ಉಮೇಶ್ ಸರ್ ಆಗಿರ್ಬೋದು, ನಮ್ಮ ಅಭಿಮನ್ಯು ಸರ್ ಆಗಿರ್ಬೋದು, ಮಾಲತಿ ಮೇಡಮ್ ಅವರು, ನಮ್ಮ ಅಭಿ ಸರ್ ಆಗಿರ್ಬೋದು, ತುಂಬ ಪ್ರೀತಿಯಿಂದ ಬಂದು ನಮ್ಮನ್ನು ಇಲ್ಲಿ ಗಂಟ ಬಂದು ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಚಾರ ಇನ್ಯಾವುದೂ ಇಲ್ಲ ನಮಗೆ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮುಂದಿನ ದಿನಗಳಲ್ಲಿ ಸ್ವಲ್ಪ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ, ಏನು ಎತ್ತಲ ಹೆಂಗೆ ಅನ್ನೋದ್ರ ಬಗ್ಗೆ. ಬಟ್ ಇಲ್ಲಿ ಓಪನಿಂಗಲ್ಲಿ ಎಲ್ಲಾದರೂ ಹೇಳ್ಕೊಂಡ್ರೆ ಅದಕ್ಕೆ ಒಂದು ಇದಿರಲ್ಲ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ವಿಚಾರ ಹೇಳ್ತೀನಿ. ದಯವಿಟ್ಟು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ. ನಾನು ಇದೇ ಫಸ್ಟ್ ಟೈಮು ಮೈಕ್ ಹಿಡಿತಾರದು. ಯಾಕೆಂದರೆ ಥಿಯೇಟ್ರಲ್ಲೆಲ್ಲ ಪ್ರೀಮಿಯರ್ ಶೋಗಳು, ಟೈಟಲ್ ಲಾಂಚು ಮತ್ತು ಬೇರೆ ಎಲ್ಲ ಪ್ರೋಗ್ರಾಮ್ಗೂ ಕನ್ನಡ ಚಿತ್ರರಂಗ ಬರ್ತಿತ್ತು. ಅಂದರೆ ಅವ್ರಿಗೆಲ್ಲ ಏನು ಬೇಕೋ ಪ್ರೀತಿಯಿಂದ ಎಲ್ಲ ಮಾಡಿಕೊಡ್ತಿದ್ದೆ. ಅದರಲ್ಲಿ ನಾನು ಕಲಿತಿದ್ದೇನೆಂದರೆ ಅವರು ಹೆಂಗೆ ಮಾಡ್ತಾರೆ ಏನು. ಆಮೇಲೆ ಅವ್ರು ಮಾಡಾದ್ಮೇಲೆ ನಾನು ಸ್ಕ್ರೀನ್ ಮೇಲೆ ಫಿಲಮ್ಗಳನ್ನ ನೈಟಲ್ಲೇ, ರಾತ್ರಿನಲ್ಲಿ ನಮಗೆ ಲೈಸೆನ್ಸ್ ಅಂತ ಬರೋದು, ಅದನ್ನು ರಾತ್ರಿನಲ್ಲಿ ಒಂದ್ಸರಿ ನೋಡ್ತಿದ್ದೆ. ಅದನ್ನ ನೋಡ್ಬಿಟ್ಟು ಇದರಲ್ಲಿ ಏನು ಮಿಸ್ಟೇಕ್ ಇರ್ಬೋದು, ಇದನ್ನ ಹಿಂಗೆ ಮಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ನಾನು ಒಂದು ಪೇಪರಲ್ಲಿ ಇದೆಲ್ಲ ಬರ್ಕೊಳ್ತಿದ್ದೆ. ಅದು ಬರ್ಕೊಂಡು ಆಮೇಲೆ ತುಂಬ ಸಿನಿಮಾಸ್ ಎಲ್ಲ ಹಂಗೆ ಮಾಡಿದೆ. ಕ್ಷಮೆ ಇರಲಿ. ಸರಿ, ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕಿತ್ತು. ನನ್ನ ಪ್ರೀತಿ ಸುನಿ ಸರ್ಗೆ, ಉಮೇಶ್ ಸರ್ಗೆ, ಅಭಿಮನ್ಯು ಸರ್ಗೆ, ಮತ್ತು ಮಾಲತಿ ಮೇಡಮ್ಗೆ, ಅಭಿ ಸರ್, ಆಮೇಲೆ ಪ್ರೇಮ್ ಸರ್ ಬಂದಿದ್ದಾರೆ, ಅವ್ರದ್ದು ಕೂಡ ಇಲ್ಲಿ ಪಾತ್ರ ಇದೆ. ಆಮೇಲೆ ರಾಧಾರಾಜ್ ಮೇಡಮ್ ಬಂದಿದ್ದಾರೆ, ನನ್ನ ಫ್ರೆಂಡ್ ಶ್ರೀ ಅಂತ ಬಂದಿದ್ದಾರೆ. ಆಮೇಲೆ ಅವ್ರಿಗೆ ಎಲ್ಲ ನನ್ನ ನಮಸ್ಕಾರ. ಆಮೇಲೆ ನನ್ನ ಪ್ರೀತಿಯ ಮಾಧ್ಯಮದವರು, ಅಣ್ಣ ತಮ್ಮದಿರಿಗೆಲ್ಲ ನನ್ನ ನಮಸ್ಕಾರ. ಆಮೇಲೆ ಸಿಸ್ಟರ್ಸ್ಗೆಲ್ಲ ನನ್ನ ನಮಸ್ಕಾರಗಳು. ಇಲ್ಲಿ ಈಗ ಇಷ್ಟೊತ್ತಿ ಇಲ್ಲಿ ಏನು ಚರ್ಚೆ ಆಯಿತು ಅಂದರೆ ಇದು ನೈಜ ಘಟನೆ ಫಿಲಮ್ ಪರ್ಸು ಅಂತ ಈಗೆಲ್ಲ ಏನು ಮಾತಾಡಿದ್ರು, ಅದಕ್ಕಿಂತ ಜಾಸ್ತಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ,
ನಾನು ಒಂದು ಬುಕ್ ತಗೊಂಡು ಈಗ ಪರಶುರಾಮ್ ಅವರು ಹೇಳಿದ್ಮೇಲೆ ಆ ಕಥೆನ ನಾನಾಗಿ ಒಂದು 30 ದಿನ ಆ ಕುಟುಂಬ ಜೊತೆ ಇನ್ವಾಲ್ವ್ ಆದೆ. ಅಂದ್ರೆ ಆ ಜನಾಂಗದ ಜೊತೆ ಇನ್ವಾಲ್ವ್ ಆದೆ ನಾನು. ಅಂದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ನಾನು ಸ್ಟಡಿ ಮಾಡಿದೆ, ಏನು ಇದಿರ್ಬೋದಾ, ಏನ್ ನಡೆದಿರ್ಬೋದು ಅಂತ. ಆದ್ರೆ ಅಲ್ಲಿ ಈಗ ನೈಜ ಘಟನೆ ಒಂದು ವ್ಯವಸ್ಥೆಯಿಂದ ಒಂದು ಕುಟುಂಬಕ್ಕೆ ಅಲ್ಲಿ ಒಂದು ದೌರ್ಜನ್ಯ ನಡೆದಿದ್ದು ಸತ್ಯ ಇತ್ತು. ನನ್ಗೆ ಗೊತ್ತಿದ್ದದ್ದು ಇಷ್ಟೇನೆ, ನಡೆದಿರ್ಬೋದೇನೋ ಎಲ್ಲರಿಗೂ. ಒಂದು ವ್ಯವಸ್ಥೆನಲ್ಲಿ ಅಂದ್ರೆ ಒಂದು ಪೊಲೀಸ್ ವ್ಯವಸ್ಥೆನಲ್ಲಿ ಪ್ರತಿದಿನ ನಾವು ಪೇಪರಲ್ಲಿ ಓದ್ತಾ ಇರ್ತೀವಿ, ಯೂಟ್ಯೂಬಲ್ಲಿ ಮತ್ತೆ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ. ಬಡವ್ರ ಜನದ ಮೇಲೆ ತಪ್ಪು ಮಾಡ್ದೇನೆ ತಪ್ಪಾಗಿರುವಂತ ಅಪರಾಧಗಳನ್ನ ಒರೆಸೋದು ಇದೆಲ್ಲ ನಡೀತಾ ಇರುತ್ತೆ. ಅಂದ್ರೆ ಕೆಲವು ಪೊಲೀಸ್ ಅಧಿಕಾರಿಗಳು ಮಾತ್ರ ಇದನ್ನ ಮಾಡಿರ್ತಾರೆ, ಬಟ್ ಉದ್ದೇಶಪೂರ್ವಕವಾಗಿ ಇಲ್ಲ ಉದ್ದೇಶ ಇಲ್ದಾನೆ ನಡೆದಿರುತ್ತೆ. ಆದ್ರೆ ಇದನ್ನೆಲ್ಲ ಬದಿಗಿಟ್ಬಿಟ್ಟು ನಾನು ಏನಾದ್ರು ಬೇರೆ ಸಿಗ್ಬೋದಾ ಅಲ್ಲಿ ಅಂತ ಹುಡುಕ್ದಾಗ ಆ ಬುಡಕಟ್ಟು ಜನಾಂಗ ಮತ್ತೆ ಆ ಜನಾಂಗದಲ್ಲಿ ಒಂದು ಬೇರೆ ತರ ನೋಡಿದೆ ನಾನು. ಏನು ಅಂತ ಹೇಳಿದ್ರೆ, ಇವಾಗಿನ ಸಮಾಜದಲ್ಲಿ ಇರ್ತಕ್ಕಂಥ 40% ಸಮಸ್ಯೆಗೆ ಅವರೇ ಪರಿಹಾರ ಆಗಿದ್ದಾರೆ. ನಾವೇನಾದ್ರೂ ಆ ಜನಾಂಗನ ಅಂತ ಕುಟುಂಬಗಳನ್ನ ನಾವು ಕಳ್ಕೊಂಡ್ರೆ, ಮುಂದೆ ನಾನು ಹೇಳ್ತಾ ಇದ್ದೀನಿ, ಇದನ್ನ ಸರ್ಕಾರನೇ ಮುಂದೆ ಬಂದು ಆ ಕೆಲಸನ ಮಾಡಬೇಕಾಗುತ್ತೆ. ಅಂತ ಕೆಲಸನ ಆ ಜನಾಂಗ, ಆ ಕುಟುಂಬ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬಾ ಕಡೆ ಇದ್ದಾರೆ, ಅವ್ರು ಮಾಡ್ತಿದ್ದಾರೆ. ಅಂತ ಒಳ್ಳೆ ಕೆಲಸನ ಅವ್ರು ಮಾಡ್ತಿದ್ದಾರೆ. ಆಮೇಲೆ ಅವರು ಕೆಲವು ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಬರ್ತಿದ್ದಾರೆ ಅವರು, ಅದನ್ನ ನೋಡಿದೆ ನಾನು. ಆಮೇಲೆ ಇನ್ನು ಒಳಗಡೆ ಹೋದಂಗೆ ಅವರು ತುಂಬಾ ನಾನು ಅವ್ರ ಜೊತೆ ಇದ್ದು ನೋಡಿದೆ ಏನಿರ್ಬೋದು ಅಲ್ಲಿ, ಇದಕ್ಕಿಂತ ಇನ್ನೇನ್ ಇರ್ಬೋದು ಅಂತ. ಅಲ್ಲಿ ನೋಡ್ದಂಗೆ ಅವ್ರು ನಾವು ಪ್ರತಿದಿನ ಅವ್ರನ್ನ ನಾವೇನು ನೋಡ್ಕೊಂಡು ಹೋಗ್ತೀವೋ ಅದು ಅವರಲ್ಲಿ ಕಾಣಿಸ್ಲಿಲ್ಲ, ಬೇರೆ ತರನೇ ಇತ್ತು. ಅದನ್ನ ನಾನು ಕಥೆಯಾಗಿ ತರಬೇಕು ಅಂತ ಹೇಳ್ಬಿಟ್ಟು ಅದನ್ನ ಒಂದ್ ಸೈಡ್ ಅಲ್ಲಿ ಇಟ್ಟೆ. ಆಮೇಲೆ ಈ ನೈಜ ಘಟನೆ ಏನ್ ನಡೆದಿತ್ತೋ ಅದ್ರ ಬಗ್ಗೆ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ, ಆಮೇಲೆ ಪರಶುರಾಮ್ ನನ್ಗೆ ಏನ್ ಕೊಟ್ರು ಎಲ್ಲಾನು ಅದನ್ನೆಲ್ಲ ಕಂಬೈನ್ ಮಾಡಿ ಬರೀ ನೈಜ ಘಟನೆ ತೋರಿಸಿದ್ರೆ ಹೆಂಗೆ, ಈಗ ಆ ಕುಟುಂಬದಲ್ಲಿ ಅಂದ್ರೆ ಆ ಜನಾಂಗದಲ್ಲಿ ಇನ್ನೇನು ತೋರಿಸ್ಬೋದು ನಾನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ 1 ಲೈನ್ ಸ್ಟೋರಿ ಮಾಡಿ ಅದನ್ನ ಸುನೀಲ್ ಸರ್ ಜೊತೆ, ಆಮೇಲೆ ಉಮೇಶ್ ಸರ್ಗೆ, ಅಭಿಮನ್ಯು ಸರ್ಗೂ ಹೇಳ್ದೆ ಸರ್ ಹಿಂಗಿದೆ ಅಂತ. ಆಮೇಲೆ ಅಭಿ ಸರ್ಗೂ ಹೇಳ್ದೆ ಗಾಂಧಿನಗರ ಅವ್ರ ಆಫೀಸಲ್ಲಿ. ಇದು ಹೇಳಿದಾಗ ಅವರೆಲ್ಲರೂ ಒಂದು ಹೇಳಿದ್ರು, ಹೌದು ಇದು ಇದೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಪರಶು ಫಿಲಂ ನಮ್ಮ ಸಿನಿಮಾದಲ್ಲಿ ಕಬಡ್ಡಿನ ಒಂದು ಆಲ್ಮೋಸ್ಟ್ ಕಬಡ್ಡಿ ಬಗ್ಗೆ ಎಲ್ಲ ಭಾಷೆನಲ್ಲೂ ಫಿಲಂ ಬಂದಿದೆ. ಆದ್ರೆ ಪರಶು ಫಿಲಂ ಅಲ್ಲಿ ಕಬಡ್ಡಿ ಅನ್ನೋದು ನಮ್ಮ ಆಟಕ್ಕೆ ಬೇರೆ ಒಂದು ವಿಶೇಷತೆನ ಅದರಲ್ಲಿ ನಾನು ಕಲೆಕ್ಟ್ ಮಾಡಿ ನಮ್ಮ ಚಿತ್ರಕಥೆನಲ್ಲಿ ಮಾಡಿದ್ದೀನಿ ನಾನು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಆ ಜನಾಂಗದ್ದು ಅಂತ, ಅವ್ರ ಬಗ್ಗೆನೇ ಆಲ್ಮೋಸ್ಟ್ ನಾನು ಫೋಕಸ್ ಮಾಡಿ ಒಂದು 30% ಅದನ್ನ ಮಾಡಲೇಬೇಕು. ಆಮೇಲೆ ಇದರಿಂದ ಎಲ್ಲರಿಗೂ ಗೊತ್ತಾಗ್ಬೇಕು, ಆ ಕುಟುಂಬನ ನಾವು ಅಂತ ಜನಾಂಗನ ನಾವು ಕಳ್ಕೊಬಾರ್ದು, ಉಳಿಸ್ಕೊಬೇಕು. ನಮ್ಮ ಚಿತ್ರದ ಮುಖಾಂತರನಾದ್ರೂ ಯಾರಾದ್ರೂ ನೋಡಿ ಅಂಥವ್ರನ್ನ ನಾವು ಆಲ್ಮೋಸ್ಟ್ ಆ ಜನಾಂಗಕ್ಕೆ ನಾವು ಬೆಂಬಲ ಕೊಡಬೇಕು, ಸರ್ಕಾರ ಆಗಿರ್ಬೋದು ಅಥವಾ ನಾವೇ ಸಮಾಜನೇ ಆಗಿರ್ಬೋದು ಅನ್ನೋದನ್ನ ನಮ್ಮ ಪರಶು ಚಿತ್ರದಲ್ಲಿ ಅದನ್ನು ಕೂಡ ಪಾಯಿಂಟ್ಸ್ ಮಾಡಿದ್ದೀನಿ. ಸರ್ ಇದು ಮೈಸೂರಿನ ಒಂದು ಭಾಗದಲ್ಲಿ 2014ನೇ ಇಸ್ವಿನಲ್ಲಿ ಒಂದು ಜನಾಂಗ, ಅಂದ್ರೆ ಇಲ್ಲಿ ಕ್ಯಾಸ್ಟ್ ಏನು ಇಲ್ಲ, ಒಂದು ಜನಾಂಗದ ಮೇಲೆ, ಆ ಜನಾಂಗದ ಒಬ್ಬ ವ್ಯಕ್ತಿ ಮೇಲೆ ಯಾವುದೋ ಒಂದು ಕಾರಣ ಇಟ್ಕೊಂಡು ಯಾವುದೋ ಒಂದು ಕುಟುಂಬ ಒಂದು ಕುಟುಂಬದ ಮೇಲೆ, ಆ ಕುಟುಂಬದ ಒಬ್ಬ ಸದಸ್ಯನ ಮೇಲೆ, ಅಂದ್ರೆ ಆಲ್ಮೋಸ್ಟ್ ಆ ಕುಟುಂಬದಲ್ಲಿ ಒಂದು 30ರಿಂದ 40 ಜನ ಇರ್ತಾರೆ. ಆ ಜವಾಬ್ದಾರಿ ಹೊತ್ತಂತ ಒಬ್ಬ ವ್ಯಕ್ತಿನ ಯಾವುದೋ ಒಂದು ಕಾರಣ ಇಟ್ಕೊಂಡು ಇಲ್ಲದ ಅಪರಾಧಗಳನ್ನ ಅವನ ಮೇಲೆ ಹಾಕಿ, ಮತ್ತೆ ಆ ಅಪರಾಧಗಳನ್ನ ಹೆಂಗಾಕಿರ್ತಾರೆ ಅಂದ್ರೆ ಫಸ್ಟು ಕಿಡ್ನಾಪ್ ಮಾಡಿ ಶಿಕ್ಷೆ ಕೊಟ್ಟು, ಆಮೇಲೆ ಬೇರೆ ಸಮಾಜಕ್ಕೆ ಗೊತ್ತಾಗ್ಬೋದೇನೋ ಇದೆಲ್ಲ ಅಂತೇಳಿ ಆಮೇಲೆ ಅಪರಾಧಗಳನ್ನ ಹಾಕಿ ಆ ವ್ಯಕ್ತಿಗೆ ಸ್ವಲ್ಪ ಮಾಡಿರ್ತಾರೆ. ಆಲ್ಮೋಸ್ಟ್ ಇದು ನೈಜ ಘಟನೆ ಚಿತ್ರದಲ್ಲಿ ಇದು ಇರುತ್ತೆ. ಆದ್ರೆ ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಆ ಜನಾಂಗದ ಪರಶು ಟೈಟಲ್ ಅಂತ ಹೇಳಿದ್ರೆ ಆ ಸದಸ್ಯನ ಹೆಸರೇ ಬಂದು ಪರಶುರಾಮ ಅಂತ, ಅದಕ್ಕೆ ಪರಶು ಅಂತ ಮಾಡಿದೀವಿ. ಅವರ ಕುಟುಂಬನ ಪರಿಚಯ ಮಾಡ್ತೀವಿ. ನೆಕ್ಸ್ಟ್ ಈಗ ಒಂದು ಟೀಸರ್ ಮಾಡ್ತಿದೀವಿ, ಆ ಟೀಸರ್ ಇಂದ ಆ ಕುಟುಂಬನ ಪರಿಚಯ ಮಾಡ್ತೀವಿ, ಮತ್ತೆ ಆ ಪರಶುರಾಮನು ಪರಿಚಯ ಮಾಡ್ತೀವಿ. ಅವ್ರ ಪರ್ಮಿಷನ್ ಎಲ್ಲ ಇದೆ, ಅವ್ರ ಕುಟುಂಬ ನಮ್ ಜೊತೆಲೇ ಇದೆ, ನಾವೇ ಅವ್ರ ಜವಾಬ್ದಾರಿ ತಗೊಂಡಿದೀವಿ.
ಹೌದು ಸರ್, ಅವರು ರಾಜ್ಯ ಮಟ್ಟದ ಕಬಡ್ಡಿ ಪ್ಲೇಯರ್ ಆಗಿದ್ರು, ಆಲ್ಮೋಸ್ಟ್ ಒಳ್ಳೆ ಆಟಗಾರ ಆಗಿದ್ರು, ಅವ್ರಿಗೊಂದು ಭವಿಷ್ಯ ಇತ್ತು. ಸಿನಿಮಾ ಅಂತ ಹೇಳಿದ್ರೆ ಸರ್, ನಾನು ಹೇಳಿದ್ನಲ್ಲ, ಎಲ್ಲರೂ ನೈಜ ಘಟನೆ ಒಂದೊಂದು ಮಾಡ್ತಾ ಇದ್ರು. ಬಟ್ ನಾವು ಸಿನಿಮಾ ಕೈ ಹಾಕಿದ್ದೇನೆ ಸರ್. ಸರ್ ಸಿನಿಮಾ ಮಾಡ್ಬೇಕಂದದ್ದು ಎಲ್ಲ ಭಾಷೆನಲ್ಲಿ ಒಂದು ಕುಟುಂಬಕ್ಕೆ ಏನೋ ಸಮಸ್ಯೆ ಆಗಿರುತ್ತೆ, ಒಂದು ದೌರ್ಜನ್ಯ ಆಗಿರುತ್ತೆ ಅನ್ನೋದು ಕತೆ ಮಾಡೋಣ ಅನ್ಬಿಟ್ಟು ಇದ್ವಿ. ಆದ್ರೆ ನಾವು ಆ ಜನಾಂಗದ ಜೊತೆ ಒಡನಾಟ ಇಟ್ಕೊಂಡಿದ್ದಾಗ ನನ್ಗೆ ಗೊತ್ತಾಗಿದ್ದು, ನಾವು ಫಿಲಮ್ ಅಲ್ಲಿ ಬರೀ ನೈಜ ಘಟನೆ ಎಲ್ಲ ಇನ್ನೂ ಏನಾದ್ರು ಇದಾಗ ಅಂತ ಹೇಳಿ ನಾನು ಹೇಳಿದ್ನಲ್ಲ, ಅಲ್ಲಿ ಆ ಸಂಸ್ಕೃತಿ, ಆ ವಿಶೇಷತೆ, ಅವರ ಅಲ್ಲೊಂದು ಮುಖ್ಯವಾಗಿರೋದು ಪಾಯಿಂಟ್ ಇದೆ ಸರ್. ಆ ಜನಾಂಗದಲ್ಲಿ ಒಂದು ಮುಖ್ಯವಾಗಿದೆ, ಅದನ್ನ ನಾನು ಗುರುತಿಸಿದ್ದೀನಿ ಅದನ್ನ. ಅದು ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಸರ್, ಆಲ್ಮೋಸ್ಟ್ ಭಾರತದಲ್ಲೇ 40% ಸಮಸ್ಯೆ ಇರುವಂತ 40% ಜನಕ್ಕೆ ಆ ಮಾನಸಿಕವಾಗಿ ಅವರು ಆ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಅದಕ್ಕೆ ಪರಿಹಾರನೇ ಅವರು ಸರ್. ಈಗ ಟೀಸರ್ ಮಾಡ್ತಿದೀವಿ. ಟೀಸರ್ ಅಲ್ಲಿ ಒಂದು ಮುಖ್ಯವಾಗಿ ಒಂದು ವಿಚಾರ ಅದ್ರಲ್ಲಿ ತೋರಿಸ್ಬೇಕು ಸರ್. ಯಾಕಂದ್ರೆ ಈಗ ಸರ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಟೈಟಲ್ ಲಾಂಚ್ ಆಗಿದೆ. ಈಗ ನೆಕ್ಸ್ಟ್ ನನ್ಗೇನಂತ ಹೇಳಿದ್ರೆ, ನಮ್ಮ ಸಿನಿಮಾ ನಾವೇನಾದ್ರೂ ತೋರಿಸ್ಬೇಕಲ್ಲ ಅಂತ ಸರ್. ಆಲ್ಮೋಸ್ಟ್ ಆ ಟೀಸರೇ ಹೇಳುತ್ತೆ, ಆ ಟೀಸರ್ ವಿಚಾರನ ಹೇಳುತ್ತೆ. ಅದು ಮಾಡ್ತೀವಿ ಸರ್. ನೆಕ್ಸ್ಟ್ ವೀಕಲ್ಲಿ ರೆಡಿ ಇದೆ. ಅದೊಂದು ಸ್ವಲ್ಪ CG ವರ್ಕ್ ಎಲ್ಲ ನಡೀತಿದೆ. ಅದನ್ನ ರಿಲೀಸ್ ಮಾಡ್ತೀವಿ ಸರ್. ಇನ್ನೊಂದು 15 ದಿನದಲ್ಲಿ ಮಾಡ್ತೀವಿ. ಸುನಿ ಸರ್ ಹೇಳ್ತು ಏನು ಸರ್? ಹೌದು ಸರ್, ಅದೇ ಪ್ಲೇಸ್ ಅಲ್ಲಿ ಶೂಟಿಂಗ್ ಮಾಡ್ತೀವಿ ಸರ್. ಸರ್ ಮೈಸೂರು ಒಂದು ಭಾಗದಲ್ಲಿ ಸರ್ ಮೈಸೂರು ಒಂದು ಭಾಗದಲ್ಲಿ ಸರ್, ಮೈಸೂರು ಡಿಸ್ಟಿಕ್ ಅಲ್ಲಿ, ಮೈಸೂರು ಕಡೆ ಸರ್. ಅದಕ್ಕೆ ಸರ್ ಅದೆಲ್ಲ ಸಸ್ಪೆನ್ಸ್ ಆಗಿ ಸ್ವಲ್ಪ ಅದೇ ಟೀಸರ್ ಎಲ್ಲ ಅದಿದೆ ಸರ್. ಅದಿದೆ ಅದು ಸರ್. ಅದೇ ಆ ಟೀಸರ್ ಅಲ್ಲಿ ಇರುವಾಗ ಅವ್ರು ಮಾತಾಡ್ತಾರೆ. ಕೇಳಿಸ್ತಿದ್ಯಾ? ವಿಷಯ ಬಂದು ಸರ್, ಮೈಸೂರು ಭಾಗದಲ್ಲಿ ಒಂದು ಬಡತನದ ಕುಟುಂಬದ ಮೇಲೆ ತುಂಬಾ ಜವಾಬ್ದಾರಿ ಹೊತ್ತಂತ ಮನುಷ್ಯನ ಮೇಲೆ ಇವತ್ತಿನ ವ್ಯವಸ್ಥೆಗಳು ಆ ಕುಟುಂಬದ ಮೇಲೆ ಯಾವ ಥರ ದೌರ್ಜನ್ಯ ಮಾಡುತ್ತೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳಿದ್ದಾವೆ. ಆ ಕಾರಣಗಳನ್ನು ಆಮೇಲೆ ಒಂದಷ್ಟು ಕೆಲವು ವಿಚಾರಗಳು ಗೊತ್ತಿದೆ. ಈ ಥರದ್ದು ಇಂಥವ್ರು ಬೇಕು ಅಂತಲೇ ಮಾಡ್ತಿದ್ರು ಅಂತ ಅಲ್ಲಿ ಕಣ್ಣಿಗೆ ಕಾಣಿಸಿದ್ರು. ಆ ಕುಟುಂಬ ಆಮೇಲೆ ಆತನಿಗೆ ಯಾರು ಅಲ್ಲಿ ನ್ಯಾಯ ಕೊಡಿಸ್ಲಿಲ್ಲ ಒಂದು. ಆಮೇಲೆ ಅದ್ರ ಬಗ್ಗೆ ಯಾರು ಏನು ತಗೊಳ್ಳಿಲ್ಲ ಜಾಸ್ತಿ. ಬಟ್ ವಿಚಾರ ತುಂಬ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಅದಕ್ಕೆ ಹೇಳೋದು. ಈಗ ಶ್ರೀಮಂತ ಅಂದರೆ ಎಲ್ರಿಗೂ ಹೇಳಲ್ಲ ನಾನು, ಯಾಕಂದರೆ ತಪ್ಪಾಗುತ್ತೆ. ಶ್ರೀಮಂತರಲ್ಲಿ ಕೆಲವರು ಇರ್ತಾರೆ, ಅವರು ಇದು ನಂದು ಈ ಥರ ನಡಿಬೇಕು ಅನ್ನೋದು ತುಂಬ ದೊಡ್ಡ ದಬ್ಬಾಳಿಕೆ ಇರುತ್ತೆ. ಬಡವರು ತುಂಬ ಇವತ್ತಿನ ಪರಿಸ್ಥಿತಿ ನಿಮಗೆಲ್ಲ ತಿಳಿದಂಗೆ ಗೊತ್ತಿರುತ್ತೆ, ಹೆಂಗಿದೆ ಏನು ಎತ್ತಲ ಅಂತ. ಯಾಕಂದರೆ ಅವ್ರು ಏನು ಮಾಡ್ಲಿಕ್ಕಾಗಲ್ಲ. ದುಡ್ಡಿದ್ದವ್ನು ಏನು ಬೇಕಾದ್ರೂ ಮಾಡ್ತಾನೆ, ಅಧಿಕಾರಿ ಇದ್ದವ್ನು ಏನು ಬೇಕಾದ್ರೂ ಮಾಡ್ತಾರೆ. ಬಟ್ ಪೊಲೀಸ್ ಅಧಿಕಾರಿಗಳು ಅಂದರೆ ಎಲ್ಲರ ಬಗ್ಗೆನೂ ಹೇಳಲಿಕ್ಕೆ ಹೋಗಲ್ಲ. ಈ ಕಥೆಯಲ್ಲಿ ನಡೆದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ನಾವು ಮಾತಾಡ್ತೀವಿ. ಬಟ್ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ನೋಡಿ, ನಮ್ಮ ಸರ್ ಇದ್ದಾರೆ, ಉಮೇಶ್ ಸರು. ಬಟ್ ಅವರೆಲ್ಲ ತುಂಬ 31 ವರ್ಷಗಳ ಕಾಲ ನಮಗೆಲ್ಲ ತುಂಬ ನಮ್ಮ ಸಮಾಜಕ್ಕೆ ತುಂಬ ದುಡ್ದಿದ್ದಾರೆ. ಅವ್ರನ್ನ ನಾವು ಕೂರಿಸಿ ಮಾತಾಡೋದು ಒಂದು ದೊಡ್ಡ ವಿಚಾರನೇ ನಮಗೆ. ಬಟ್ ಬಂದು ನಮ್ಮ ಪ್ರೀತಿಗೆಲ್ಲ ಕೂತು ಮಾತಾಡಿದ್ದಾರೆ ಇಷ್ಟೊತ್ತು ತನಕ. ಬಟ್ ಇದು ವಿಚಾರ ಮೈಸೂರು ಭಾಗದಲ್ಲಿ ನಡೆದಿರುವಂಥ ವಿಚಾರ ಸರ್. ಮುಂದಿನ ದಿನಗಳಲ್ಲಿ ಸ್ವಲ್ಪ ಇದೆ, ಯಾಕಂದರೆ ಇದು ಇಲ್ಲಿಗೆ ಮುಗ್ದೋಗಲ್ಲ. ನೀವುಗಳೆಲ್ಲ ಮುಂದೆ ಸೇರ್ತೀವಿ, ಇದ್ರ ಬಗ್ಗೆ ನೀವು ಕೇಳ್ತೀರಿ, ನಾವು ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಬಟ್ ನೈಜತನ ಅಂದಮೇಲೆ ಅದಕ್ಕೆ ಎಲ್ಲದಕ್ಕೂ ಒಂದು ಆನ್ಸರ್ ಕೊಟ್ರೇ ನೀವು ಅದನ್ನು ಸರಿ ಅಂತೀರಿ. ಅದಕ್ಕೇನೂ ಇಲ್ಲ, ನಾವು ಸುಮ್ಮನೆ ಏನೋ ನೈಜ ಘಟನೆ ಮಾಡ್ತಾ ಇದೀವಿ ಅಂತ ಯಾವುದೋ ಒಂದು ಸಿನಿಮಾ ಮಾಡಿ ತೊಗೊಬಂದು ಬಿಟ್ಟರೆ ಅದು ಯಾರು ಒಪ್ಕೊಳ್ಳಲ್ಲ, ಜನನೂ ರಿಸೀವ್ ಮಾಡಲ್ಲ, ಅದು ಯಾರು ಕೇರ್ ಮಾಡಲ್ಲ. ಇವತ್ತಿನ ಪರಿಸ್ಥಿತಿ ದೊಡ್ಡ ಬಜೆಟ್ಗಳ ಸಿನಿಮಾನೇ ತುಂಬ ಕಷ್ಟದ ಪರಿಸ್ಥಿತಿಗಳು ಎಲ್ಲಿದೆ. ಹಾಗಾಗಿ ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಮ್ಮ ಒಂದು ನೈಜ ಘಟನೆಗೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಇದನ್ನು ಪೂರ್ತಿ ವಿಚಾರಣೆನ ಸ್ವಲ್ಪ ಬಿಡಿಸಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ದಯವಿಟ್ಟು ಮಾತಲ್ಲಿ ಏನಾದರೂ ಕ್ಷಮೆ ಇರಲಿ, ಸ್ವಲ್ಪ ಏನಾದ್ರು ತಪ್ಪಾಗಿ ಮಾತಾಡಿದರೆ. ಹಾಗೆ ನಮ್ಮ ಶ್ರುತಿ ಮೇಡಮು, ಪವಿತ್ರ ಮೇಡಮ್, PR ಅವರು ತುಂಬ ಸಪೋರ್ಟ್ ಕೊಡ್ತಿದ್ದಾರೆ. ಖುಷಿ ಆಯಿತು. ಅವರು ಒಂದಷ್ಟು ನಮಗೆ ಗೊತ್ತಿರಲಿಲ್ಲ ಒಂದಷ್ಟು ವಿಚಾರಗಳು. ನಾವು ಇಲ್ಲಿ 7-8 ವರ್ಷ 9 ವರ್ಷ ಆಯ್ತು ಇಲ್ಲಿಗೆ ಇಂಡಸ್ಟ್ರಿ ಕಾಲಿಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿ. ಬಟ್ ಮೇಡಮ್ ಅವರು ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆಲಿ ಶೇರ್ ಮಾಡಿದ್ರು. ನಮ್ಗೆ ಖುಷಿ ಆಯಿತು. ಈ ವಿಚಾರಗಳು ನಮಗೆ ಗೊತ್ತಿರಲಿಲ್ವಲ್ಲ, ಪರವಾಗಿಲ್ಲ ಮೇಡಮ್, ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು. ಆಮೇಲೆ ಅವರು ಅಷ್ಟೇ ಪ್ರೀತಿಯಿಂದ ಯಾವುದೇ ವಿಚಾರದಲ್ಲಾಗಲಿ ನೈಟ್ 10 ಗಂಟೆಲಿ ಫೋನ್ ಮಾಡಿದ್ರು, ಸರ್ ಹೇಳಿ ಅಂತ ರಿಸೀವ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆ ಪ್ರೀತಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಕೂಡ ಅವ್ರ ಜೊತೆಗಿದ್ದೀವಿ. ಅವ್ರ ಮುಂದಿನ ದಿನಗಳಲ್ಲೂ ನಮ್ಮ ಜೊತೆಲಿ ಅವ್ರು ಇರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ, ಇರ್ತಾರೆ ಕೂಡ. ಹಾಗಾಗಿ ಸರ್ ಇಲ್ಲ, ನೈಟು ರೆಸ್ಟಲ್ಲಿ ಇರ್ತಾರಲ್ಲ, ಹಂಗಿದ್ರು ಫೋನ್ ಮಾಡೋ ರಿಸೀವ್ ಮಾಡಿ ಮಾತಾಡ್ತಾರೆ ಮೇಡಮ್ ಅವರು. ಸರ್ ಇನ್ನೊಂದು
ಹಾಗಾಗಿ ಈ ಮಾತನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಮತ್ತೆ ಇನ್ನೊಂದು ಈಗ ಪರಶುರ ಅಂದಂಗೆ ಬಡತನದ ಮೇಲೆ ದೌರ್ಜನ್ಯ ಅಂತ ನಿಜವಾಗ್ಲೂ ಹೇಳ್ತೀನಿ. ಆ ಜನಾಂಗನ ನಾನು ನೋಡಿದ್ಮೇಲೆ ನಾನು ಕೂಡ ಅನುಭವಿಸಿದ್ದೀನಿ ಬಡತನನ. ಬಡತನ ಒಂದು ಅದು ಏನು ಬಡತನ ಅಂದ್ರೆ ಇದಲ್ಲ, ಏನ್ ಸರ್ ಅದು ಬಡತನ ಅಂದ್ರೆ ಪಿಡುಗಲ್ಲ, ಅದು ನಿಜವಾಗ್ಲೂ ಪಿಡುಗಲ್ಲ, ಅದೊಂದು ನಿಜವಾಗ್ಲೂ ಒಂದು ಅನುಭವ ಸರ್. ಅದು ಅನುಭವಿಸ್ಬೇಕು ಬಡತನನ. ಸರ್ ಸರ್ ಇಲ್ಲ ಸರ್, ಸರ್ ಇಲ್ಲ, ಅದ್ರಲ್ಲಿ ಇದಿದೆ ಸರ್. ಬಡತನ ಅಂದ್ರೆ ಒಂಥರ ಆಲ್ಮೋಸ್ಟ್ ಯಾವುದೇ ಒಂದು ದೇಶಕ್ಕೆ ಒಂದು ರಾಜ್ಯಕ್ಕೆ ಇದಕ್ಕೆಲ್ಲ ಬಡತನ ಇದ್ರೇನೆ ಸರ್ ಎಲ್ಲ ಇದಾಗೋದು. ಏನ್ ಸರ್? ಬಡವ್ರ ಮಕ್ಕಳು ಬೆಳಿಬೇಕು ಸರ್. ಅಲ್ಲ ಸರ್, ಬೆಳೆಯೋದಲ್ಲ ಸರ್, ಅದು ಅನುಭವ ಚೆನ್ನಾಗಿದೆ ಸರ್. ಆಯ್ತು ಸರ್. ಮಾಧ್ಯಮ ಮಿತ್ರರು ಏನಾದ್ರು ಪ್ರಶ್ನೆಗಳು ಕೇಳೋದಾದ್ರೆ ಕೇಳ್ಬೋದು. ಹಾ ಆಯ್ತು ಸರ್, ಆಯ್ತು ಸರ್. ಓಕೆ ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು.